ಚರಣಾರವಿಂದಗಳಲ್ಲಿ ಅಭಿವಂದಿಸಿ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವಚ್ಚಿಂತನ ಸಾಧನಾ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರಸಾಗರ. ವಿಚಾರಸಾಗರದ ಮೊದಲನೇ ತರಂಗದಲ್ಲಿ ಅಂತರಂಗ ಸಾಧನೆ ಮತ್ತು ಬಹಿರಂಗ ಸಾಧನೆಗಳನ್ನು ಹೇಳ್ತಾ ಇದ್ದಾರೆ. ವಿಷಯಾಂಕ 15 ಅಂತರಂಗ ಮತ್ತು ಬಹಿರಂಗ ಸಾಧನೆ. अंतरंग एक आठ है, यज्ञादिक बहिरंग. अंतरंग दारे तजे बहिरंग को संग. ಪೂರ್ವದೇ ದೋಹಾದಲ್ಲಿ 8 ಅಂತರಂಗ ಸಾಧನೆಗಳೆಂದು ಹೇಳಿದೆ ಮತ್ತು ಯಜ್ಞಾದಿ ಕರ್ಮಗಳಿಗೆ ಬಹಿರಂಗ ಸಾಧನೆ ಅಂತ ಹೇಳಲ್ಪಟ್ಟಿದೆ. ಸಾಧನೆ ಎಂದರೆ ಏನು? ಸಾಧ್ಯ ವಸ್ತುವನ್ನು ಯಾವುದು ನಮಗೆ ತಂದು ಕೊಡುವಂಥದ್ದಾಗಿದೆಯೋ ಅದಕ್ಕೆ ಸಾಧನ ಅಂತ ಕರಿತೀವಿ. ಸುಖ ಸ್ವರೂಪವಾದ ಆತ್ಮನನ್ನು ತಂದು ಕೊಡ್ತಕ್ಕಂಥ ಸಾಧನೆಗಳು, ಸುಖದ ಸಾಧನೆಗಳು ಧನ, ಸ್ತ್ರೀ, ಪುತ್ರ ಇವುಗಳು ಅಂತ ತಿಳ್ಕೊಂಡವರು ಅದಾರ. ಸ್ತ್ರೀ, ಪುತ್ರ, ಧನ, ಕನಕಾದಿಗಳು ನಿಜವಾದ ಸಾಧನೆಗಳಲ್ಲ. ಆ ನಿಜವಾದ ಸಾಧನ ನಿತ್ಯ ಸುಖವನ್ನು ನಮಗೆ ತಂದು ಕೊಡುವಂತಹವುಗಳ ಸಾಧನೆಗಳಂದ್ರೆ ಇವು 8 ಅಂತರಂಗ ಸಾಧನ ಅಂತ ಹೇಳಿದ್ದಾರೆ. ಈ 8 ಅಂತರಂಗ ಸಾಧನೆಗಳಲ್ಲಿ ಕೆಲವು ಅಂತರಂಗ ಸಾಧನ, ಇನ್ನು ಕೆಲವು ಬಹಿರಂಗ ಸಾಧನೆಗಳನ್ನು ಹೇಳೋರದಾರ. ಅವುಗಳಲ್ಲಿ ಜಿಜ್ಞಾಸುಗಳಾದವರು ಬಹಿರಂಗ ಸಾಧನೆಗಳನ್ನು ತ್ಯಾಗ ಮಾಡಬೇಕು ಮತ್ತು ಅಂತರಂಗ ಸಾಧನೆಗಳನ್ನು ಗ್ರಹಣ ಮಾಡಬೇಕು ಅಂತ. ಜಿಜ್ಞಾಸುಗಳಾದವರು ಜ್ಞಾತುಮಿಚ್ಛಾ ಜಿಜ್ಞಾಸ, ತಿಳಿಯಬೇಕೆಂಬ ಇಚ್ಛೆ ಉಳ್ಳವರಿಗೆ ಜಿಜ್ಞಾಸುಗಳು ಅಂತ ಕರೀತಾರೆ. ಆ ಜಿಜ್ಞಾಸುಗಳು ಏನು ಮಾಡಬೇಕು ಅಂತ ಕೇಳಿದ್ರೆ ಬಹಿರಂಗ ಸಾಧನೆಗಳನ್ನು ತ್ಯಾಗ ಮಾಡಬೇಕು, ಅಂತರಂಗ ಸಾಧನೆಗಳನ್ನು ಗ್ರಹಣ ಮಾಡಬೇಕು. ಟಿಪ್ಪಣಿ ಅನ್ನೋದಲ್ಲ, ಯಾವುದು 25 ಚಿಕ್ಕದ ಇಲ್ಲ 23 ಅಂದದ. 23 ಹೇಗೆ ಧನುಷ್ಯದಿಂದ ಬಿಡಲ್ಪಟ್ಟ ಯಾವ ಬಾಣವಿರುವುದೋ, ನಾವು ಯಾವುದೋ ಒಂದು ಪ್ರಾಣಿಯನ್ನು ಬೇಟೆಯಾಡ್ತಕ್ಕಂಥ ಸಂದರ್ಭದಲ್ಲಿ ಬಿಲ್ಲು ಮತ್ತು ಬಾಣ ಎರಡೂ ಬೇಕಾಗ್ತವೆ. ಆ ಪ್ರಾಣಿಗೆ ಅತ್ಯಂತ ಸಮೀಪವಾದದ್ದು ಬಾಣ.
ಬಿಲ್ಲ ನಮ್ಮ ಕೈಯೊಳಗಿರ್ತದ, ಬಾಣ ಆ ಪ್ರಾಣಿಗಳ ಹತ್ಯೆ ಮಾಡ್ತಕ್ಕಂಥದ್ದಾಗಿದೆ. ಆದ್ದರಿಂದ ಬಾಣ ಅಂತರಂಗ ಆಗ್ತದೆ. ಯಾಕಂದ್ರೆ ಗುರಿಯನ್ನು ಭೇದಿಸಲಿಕ್ಕೆ ಸಮೀಪವರ್ತಿಯಾಗಿರುವಂತಹ ಸಾಧನ. ಆದ್ದರಿಂದ ಆ ಸಾಧನ ಅಂದರೆ ಆ ಬಾಣವು ಅಂತರಂಗ ಸಾಧನವಾಗಿದೆ. ಅದರಂತೆ ವಿವೇಕಾದಿಗಳೇನುಂಟಲ್ಲ, ಅವು ಜ್ಞಾನಕ್ಕೆ ಸಮೀಪ ಸಾಧನೆಗಳಾಗಿರುತ್ತವೆ. ಆದ್ದರಿಂದ ಅವು ಜ್ಞಾನದ ಅಂತರಂಗ ಸಾಧನ. ಈ ಬಾಣ ಹೆಂಗೆ ಅಂತರಂಗ ಆಯಿತು, ಹಾಗೆ ಬಿಲ್ಲು ಹೆಂಗೆ ಬಹಿರಂಗ ಆಯ್ತಲ್ಲ, ಹಾಗೆ ಇಲ್ಲಿ ಅಂತರಂಗ ಸಾಧನೆ ವಿವೇಕಗಳು 8 ಏನದಾವ, ವಿವೇಕಾದಿ 8 ಜ್ಞಾನಕ್ಕೆ ಸಮೀಪವರ್ತಿ ಸಾಧನಗಳಾದ್ದರಿಂದ ಅವುಗಳಿಗೆ ನಾವು ಅಂತರಂಗ ಸಾಧನ ಅಂತ ಕರಿತೀವಿ. ಅದನ್ನ ಮುಂದೆ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಹೇಗೆ ಧನುಷ್ಯವಿರುವುದೋ ಅದು ಗುರಿಯ ಛೇದನಕ್ಕೆ ದೂರವರ್ತಿಯಾಗಿದ್ದು ಬಾಣವನ್ನು ಬಿಡುವುದರ ಮೂಲಕ ಸಾಧನವಾಗಿರುತ್ತದೆ. ಬಿಲ್ಲು ಸಾಧನ ಆಗ್ಯದ, ಬಾಣವೂ ಸಾಧನ ಆಗ್ಯದ. ಬಾಣ ಸಮೀಪದ, ಬಿಲ್ಲ ದೂರದ ಸಾಧನದ. ಬಾಣವನ್ನು ಬಿಡುವುದರ ಮೂಲಕ ಸಾಧನ ಆಗ್ತದೆ. ಆದ್ದರಿಂದ ಧನುಷ್ಯವು ಬಹಿರಂಗ ಸಾಧನ. ಅದರಂತೆ ಯಜ್ಞ ಮತ್ತು ಸಗುಣ ಉಪಾಸನೆ ಮೊದಲಾದ ಏನದವಲ್ಲ, ಆ ಕರ್ಮಗಳು ಜ್ಞಾನಕ್ಕೆ ದೂರ ಸಾಧನಗಳಾಗಿದ್ದು, ಪಾಪ ಮತ್ತು ವಿಕ್ಷೇಪ ರೂಪ ಮಲದ ಯಥಾಯೋಗ್ಯ ನಿವೃತ್ತಿ ದ್ವಾರ ಅವು ಚಿತ್ತಶುದ್ಧಿಯ ಸಾಧನವಾಗಿರುತ್ತವೆ. ಆದ್ದರಿಂದ ಅವು ಜ್ಞಾನದ ಬಹಿರಂಗ ಸಾಧನೆ. ಇವೇನು ಮಾಡ್ತವೆ? ಯಜ್ಞ ಮತ್ತು ಉಪಾಸನೆ. ಈಗ ನಾವ್ಯಾರು ಯಜ್ಞ ಮಾಡಕ್ಕೆ ಹತ್ತಿಲ್ರಿ, ಯಜ್ಞದ ಯಾಕೆ ಹೇಳಕ್ಕೆ ಹತ್ತೀರಿ ಅಂತ ಅನಿಸಬಹುದು. ನಮ್ಮ ವರ್ಣ ಆಶ್ರಮಗಳಿಗೆ ವಿಹಿತವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡ್ತಾ ಇದ್ದೀವಿ ನಾವು. ವರ್ಣಕ್ಕೆ ಅನುಗುಣವಾದ ವರ್ಣ ಆಶ್ರಮ ವೇದ ಬೋಧಿತ ಈ ಸಾಧನೆಗಳನ್ನು ನಾವು ಮಾಡ್ತಾ ಇದ್ದಿಲ್ಲ. ಅವು ಏನು ಮಾಡ್ತಾವ ಅಂತ ಕೇಳಿದ್ರೆ ಪಾಪದ ನಿವೃತ್ತಿಯನ್ನು ಮಾಡ್ತಾವೆ. ಅವು ಹೆಂಗಿರಬೇಕು ಅಂತ ಕೇಳಿದ್ರೆ ಫಲದ ಇಚ್ಛೆಯನ್ನು ತ್ಯಾಗ ಮಾಡಿರಬೇಕು. ಅಂದ್ರೆ ಪಾಪದ ನಿವೃತ್ತಿ ಆಗುತ್ತಾವೆ. ನಾವು ಯಾವುದಾದ್ರೂ ಕರ್ಮ ಮಾಡ್ತಾ ಇದ್ದೀವಿ ಅಂದರೆ ಮೊದಲು ನಮಗೆಂಥದ್ದು ಬೇಕು ಅಂತ ಮನಸ್ಸಿನಾಗ ಇಟ್ಕೊಂಡು ಚಾಲು ಮಾಡ್ತೀವಿ. ಇವು ಪಾಪದ ನಿವೃತ್ತಿ ಆಗುವುದಿಲ್ಲ. ಇದರಿಂದ ನಿಷ್ಕಾಮವಾಗಿ ಕರ್ಮಗಳನ್ನು ಮಾಡ್ತಾ ಇದ್ದೀವಲ್ಲ, ಅದು ಪಾಪದ ನಿವೃತ್ತಿ ಮಾಡ್ತದೆ. ಅದರಂತೆ ಉಪಾಸನ ಏನು ಮಾಡ್ತದೆ ಅಂತ ಕೇಳಿದ್ರೆ ವಿಕ್ಷೇಪ ದೋಷದ ನಿವೃತ್ತಿ ಮಾಡ್ತದೆ. ಸಮೀಪದಲ್ಲಿ ಒಯ್ದು ಕೂಡಿಸೋದು ಸಮೀಪ. ಆಸನ ಕೂಡ್ರದು, ಸಮೀಪ ಕೂಡ್ರದು. ಯಾವುದ್ರ ಸಮೀಪ ಅಂದ್ರೆ ಪರಮಾತ್ಮನ ಸಮೀಪ ನಮ್ಮನ್ನು ಒಯ್ದು ಕುಂಡಿಸ್ತಕ್ಕಂಥದ್ದು ಯಾವುದಲ್ಲ, ಅದು ಸಗುಣ ಉಪಾಸನೆ. ಅದಕ್ಕೆ ನಾವು ಏನಂತೀವಿ ಅಂತ ಕೇಳಿದ್ರೆ ಬಹಿರಂಗ ಸಾಧನ ಅಂತ ಕರಿತೀವಿ. ಈ ರೀತಿಯಾಗಿ 23, 24 ಟಿಪ್ಪಣಿಗಳನ್ನು ನೋಡಿದ್ದೀವಲ್ಲ. ಇನ್ನು ಮ್ಯಾಲೆ ಟೀಕಾದಾಗ ನಾವು ಏನು ಮಾಡ್ತೀವಿ ಅಂದರೆ ಅವುಗಳಲ್ಲಿ ಜಿಜ್ಞಾಸುಗಳಾದವರು ಬಹಿರಂಗ ಸಾಧನೆಗಳನ್ನು ತ್ಯಾಗ ಮಾಡಬೇಕು, ಅಂತರಂಗ ಸಾಧನೆಗಳನ್ನು ಗ್ರಹಣ ಮಾಡಬೇಕು. ಅಂತರಂಗ ಸಾಧನ ಸಮೀಪ ಯಾವುದವ ಅವು ಅಂತರಂಗ ಸಾಧನ, ದೂರ ಯಾವುದವಲ್ಲ ಅವು ಬಹಿರಂಗ ಸಾಧನ.
ಅದನ್ನು ವಿಸ್ತಾರಪೂರ್ವಕವಾಗಿ ಹೇಳ್ತಾರೆ. ಶ್ರವಣದಲ್ಲಿ ಅಥವಾ ಜ್ಞಾನದಲ್ಲಿ ಯಾವುದರ ಪ್ರತ್ಯಕ್ಷ ಫಲವಿರುವುದೋ ಆ ಸಾಧನಗಳಿಗೆ ಅಂತರಂಗ ಸಾಧನವೆಂದು ಹೇಳಿದರು. ಶ್ರವಣದಲ್ಲಿ ಆಗಲಿ ಜ್ಞಾನದಲ್ಲಿ ಆಗಲಿ ಯಾವುದರ ಪ್ರತ್ಯಕ್ಷ ಫಲ ಐತಲ್ಲ ಆ ಸಾಧನೆಗಳಿಗೆ ಏನಂತಾರೆ? ಅಂತರಂಗ ಸಾಧನೆ. ವಿವೇಕ ಮೊದಲಾದ 4 ಶ್ರವಣಗಳಲ್ಲಿ ಉಪಯೋಗಿಯಾಗಿರುತ್ತವೆ. ವಿವೇಕಾದಿ ಸಾಧನೆ ಚತುಷ್ಟಯ ಸಂಪನ್ನನಾಗಿರ್ತಕ್ಕಂಥವನೇ ಅವ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಶ್ರವಣದಲ್ಲಿ ಪ್ರವೃತ್ತಿ ಆಗ್ತಾನೆ. ವಿವೇಕಾದಿಗಳು ಇದ್ದಿದ್ದಿಲ್ಲ ಶ್ರವಣದಲ್ಲಿ ಪ್ರವೃತ್ತಿ ಆಗುವುದಿಲ್ಲ. ಹೇಗೆ? ವಿವೇಕಾದಿಗಳ ಹೊರತು ಬಹಿರ್ಮುಖ ಪುರುಷನಿಗೆ ಶ್ರವಣ ಸಂಭವಿಸುವುದಿಲ್ಲ. ವಿವೇಕ ಏನು ಮಾಡ್ತೈತಿ ನಮಗೆ ಅಂತ ಕೇಳಿದ್ರೆ ಈ ಶ್ರವಣದಲ್ಲಿ ತಂದು ಕುಂಡಿಸ್ತದೆ. ಇಂತಹ ಜ್ಞಾನದಲ್ಲಿ ಆಗಿರಬೇಕು ಅಥವಾ ಶ್ರವಣದಲ್ಲಿ ಆಗಿರಬೇಕು. ಇವು ಏನಂತಾರೆ? ಈ 4 ಶ್ರವಣದಲ್ಲಿ ಉಪಯೋಗಿ ಇರುತ್ತವೆ. ವಿವೇಕಾದಿಗಳಿಲ್ಲದೆ ಇರತಕ್ಕಂಥ ಬಹಿರ್ಮುಖ ಪುರುಷ ಶ್ರವಣಕ್ಕೆ ಬರುವುದಿಲ್ಲ. ಬಂದ್ರೆ ಕುಂಡ್ರುವುದಿಲ್ಲ, ಕುಂತ್ರೆ ಕೇಳುವುದಿಲ್ಲ, ಕೇಳಿದ್ರೆ ತಿಳಿಯುವುದಿಲ್ಲ, ತಿಳಿದ್ರೆ ಉಳಿಯುವುದಿಲ್ಲ. ಹೌದಲ್ರಿ? ಅವ ಬರುವುದೇ ಇಲ್ಲ. ಯಾಕೆ ಅಂತ ಕೇಳ ಅವನ ಅಂತಕ್ಕಂದಿರ್ತಕ್ಕಂಥ ಪಾಪ ದೋಷ ಇತ್ತ ಕಡೆ ಬರಗೂಡದಂತೆ ಪ್ರತಿಬಂಧಕ ಮಾಡ್ತದೆ. ಯಾವಾಗ ವಿವೇಕಾದಿಗಳು ಉತ್ಪತ್ತಿ ಆಗ್ತವೆ ಆ ವಿವೇಕ ಚತುರ್ವಿಧ ಏನಾಗಿರಬೇಕು? ಕೃಪೆಯಾಗಿರಬೇಕು. ವಿವೇಕ ಉದಯ ಆಗ್ಬೇಕಾದ್ರೆ ಸುಮನ ಉದಯ ಆಗ್ತದೆ. 4 ಕೃಪೆಗಳು ಯಾವಾತನಿಗೆ ಆಗಿದ್ದಾವೆ? ಈಶ್ವರ ಕೃಪ, ಗುರು ಕೃಪ, ವೇದ ಕೃಪ, ಅಂತಃಕರಣದ ಕೃಪ. ಈ 4 ಕೃಪೆಗಳಿದ್ರನ್ನ ಅವಾಗ ವಿವೇಕ ಉದಯ. ಆ ವಿವೇಕ ಏನು ಮಾಡ್ತದೆ ಅಂತ ಕೇಳಿದ್ರೆ ಇದು ಆತ್ಮ, ಇದು ಅನಾತ್ಮ, ಅವುಗಳನ್ನ ಭಿನ್ನಪಡಿಸಿ ತಿಳಿಸುವಂಥ ಕೆಲಸ ಮಾಡ್ತದೆ. ಆತ್ಮ ಅಂದ್ರೆ ಸರ್ವವನ್ನು ಪ್ರಕಾಶ ಮಾಡೋದು, ಅದು ಆತ್ಮ. ಅರಿಸಿಕೊಳ್ಳುವುದೇನದ ಅದು ಅನಾತ್ಮ. ಈ ರೀತಿಯಾಗಿ ಈ ವಿವೇಕ ಇದ್ರನ, ವಿವೇಕಾದಿ ಸಾಧನೆ ಇದ್ರನ ಶ್ರವಣಕ್ಕೆ ಬರ್ತಾನೆ ಹೊರತು ಆ ಸಾಧನೆಗಳು ಇದ್ದಿದ್ದಿಲ್ಲ ಅಂದ್ರೆ ಶ್ರವಣಕ್ಕೆ ಅವ ಬರುವುದಿಲ್ಲ. ಆದ್ದರಿಂದ ಶ್ರವಣ, ಮನನ, ನಿಧ್ಯಾಸನಗಳು ಜ್ಞಾನದಲ್ಲಿ ಉಪಯೋಗಿ ಆಗಿರುವವು. ವಿವೇಕಾದಿಗಳು ಶ್ರವಣದಲ್ಲಿ ಉಪಯೋಗಿ ಆಗ್ತವೆ. ವಿವೇಕಾದಿಗಳಿದ್ರನ್ನ ಶ್ರವಣಕ್ಕೆ ಬಂದ ಕೂಡಿಸ್ತವೆ. ಇನ್ನು ಶ್ರವಣ, ಮನನ, ನಿಧ್ಯಾಸನ, ತತ್ವ ಪದಾರ್ಥ ಶೋಧನೆ ಹೇಳ್ಯಾರಲ್ಲ, ಅವು ಏನು ಮಾಡ್ತಾವೆ ಅಂದ್ರೆ ಜ್ಞಾನಕ್ಕೆ ಉಪಯೋಗಿ ಆಗಿದ್ದಾವೆ. ವಿವೇಕಾದಿಗಳು ಶ್ರವಣಕ್ಕೆ ಉಪಯೋಗಿ ಆಗಿದ್ದಾವೆ ಅಲ್ರಿ? ವಿವೇಕಾದಿಗಳು ಶ್ರವಣಕ್ಕೆ ಉಪಯೋಗಿ ಆಗಿದ್ದಾವೆ. ಆ ಶ್ರವಣಾದಿಗಳು ಜ್ಞಾನಕ್ಕೆ ಉಪಯೋಗಿ ಆಗಿದ್ದಾವೆ. ಆದ್ದರಿಂದ ಯಾವಾತ ವಿವೇಕಾದಿಗಳನ್ನು ಸಂಪಾದನೆ ಮಾಡಿಕೊಂಡಿದ್ದಾನೆ, ಪರೀಕ್ಷಿತ ಮಹಾರಾಜನಿಗೆ ಋಷಿಗಳು ಶಾಪ ಆಯಿತು. ಏನಂತ? 7 ದಿನಗಳಲ್ಲಿ ನೀನು ಸಾಯ್ತಾ ಇದ್ದೀಯ. 7 ದಿನಗಳಲ್ಲಿ ಸಾಯ್ತಾ ಇದ್ದೀಯ ಅಂತ ಗೊತ್ತಾದ ಬಳಿಕ ಶ್ರವಣದ ಕಡೆ ಬಂತು ನೋಡ್ರಿ ಅವನ ಮನಸ್ಸು. ಹೌದಲ್ರಿ? ಸಾಯ್ತಾ ಇದ್ದೇನೆ, ನಾವು ಸಾಯ್ತೀವಿ ಖರೆ, ಹೌದಲ್ರಿ? ನಾವು 7 ದಿನದಲ್ಲಿ ಸಾಯ್ತೀವಿ ರೀ. ಇರುವ 7 ದಿವಸದ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ 7 ದಿನಗಳಲ್ಲೇ ಸಾಹಿತ್ಯ ಇದ್ದೀಯ ಅಂತ ಅವನಿಗೆ ಪರೀಕ್ಷಿತನಿಗೆ ಶಾಪ ಆಯ್ತಲ್ಲ. ಹಾಗಾದ್ರೆ 7 ದಿನಗಳಲ್ಲಿ ನನ್ನ ಜನ್ಮದ ಸಾರ್ಥಕತೆ ಮಾಡ್ಕೋಬೇಕಂತ ಗುರುಗಳನ್ನು ಹುಡುಕ್ಯಾಡಕತ್ತಿದ್ದು ನೋಡ್ರಿ. ಅಂದ್ರೆ ಶ್ರವಣ ಮಾಡಬೇಕಂತ ಶ್ರವಣದ ಕಡೆ ಅವನ ಪ್ರವೃತ್ತಿ ಅಲ್ರಿ.
ಆದ್ದರಿಂದ ಈ ಶ್ರವಣ ಏನು ಮಾಡ್ತದ, ಈ ವಿವೇಕಾದಿಗಳು ಏನು ಮಾಡ್ತಾವ ಅಂದ್ಕ್ಯಾರ ಶ್ರವಣದಲ್ಲಿ ತಂದು ಕೊಡಿಸ್ತಾವೆ. ಶುಕ ಮಹರ್ಷಿಗಳಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ಕಣ್ಣೀರಿಂದ ಅವ್ರ ಪಾದ ತೊಳಿತಾನೆ. ಯಾಕೋ ಅಂದರು, ಅಪ್ಪ 7 ದಿನಗಳಲ್ಲಿ ನನಗೆ ಮರಣದ, ಆದ್ದರಿಂದ 7 ದಿನಗಳಲ್ಲಿ ನನ್ನ ಜನ್ಮ ಸಾರ್ಥಕ ಆಗಬೇಕು, ಆಗಲಿ ಅಂಥೇಳಿ ಕೂಡ್ರು. ಆವಾಗ ಭಾಗವತವನ್ನು ಹೇಳಕ್ಕೆ ಪ್ರಾರಂಭ ಮಾಡಿದರು 7 ದಿನಗಳಲ್ಲಿ. ಅಲ್ರಿ 7 ದಿನಗಳಲ್ಲಿ ಏನು ನಿಶ್ಚಯ ಆಯ್ತು ಅಂತ ಕೇಳಿದ್ರೆ ಸಾಯುವುದು ಶರೀರವೇ ವಿನಃ ಆತ್ಮ ಅಲ್ಲ. ಅಲ್ಲ, ಆತ್ಮ ಇರ್ತಾನ, ಪ್ರಾಣಾದಿ ಈ ದೇಹ ಹೋಗ್ತದೆ, ಇಲ್ಲಿ ಬೆಳಕ ಕೊಡ್ತದ, ಇಲ್ಲಿ ಫ್ಯಾನ್ ತಿರುಗಾಕತ್ತೈತಿಲ್ಲ. ಇವು ಯಾವುದನ್ನು ಆಶ್ರಯ ಮಾಡ್ಕೊಂಡದಾವ ಅಂತ ಕೇಳಿದ್ರೆ ವಿದ್ಯುತ್. ವಿದ್ಯುತ್ ಇದ್ರೆ ಫ್ಯಾನ ಅದಲ್ಲ. ಹಾಂ, ವಿದ್ಯುತ್ ಇದ್ದಿದ್ದೆಲ್ಲ ಫ್ಯಾನ್ ಇಲ್ಲ. ಫ್ಯಾನ್ ಇದ್ದು ಫಲವೇನು? ಕರೆಂಟ್ ಇಲ್ಲದನ್ನಕ್ಕ ಅಕ್ಕ ಮಾದೇವಿ ಇದೊಂದು ಈ ಶಬ್ದ ನಾವು ಇದೊಂದು ಕೂಡಿಸ್ಬೇಕಾಗಿತ್ತು. ಫ್ಯಾನ್ ಇದ್ದು ನಮ್ಮಲ್ಲಿ ಫ್ಯಾನ್ ಅಂತ ಬರ್ರಿ ಅಂತಾರ. ಕರೆಂಟ್ ಇದ್ರೆ ಫ್ಯಾನ್ ರೀ. ಕರೆಂಟ್ ಇದ್ರೆ ಫ್ಯಾನದ ಏನು ಪ್ರಯೋಜನ ಅದ? ಆದ್ರೆ ಈ ಫ್ಯಾನ, ಈ ಕರೆಂಟ, ಈ ಬಲ್ಬ್ ಏನೈತಿಲ್ಲ, ಬಲ್ಬ್ ಹೊಕ್ಕೈತಿ, ಕರೆಂಟ್ ಇರ್ತೈತಿ. ಅರ್ಥ ಆಗಕತ್ತೈತಿಲ್ಲ? ಹೋಗೋದು ಬಲ್ಬ್ ಹೌದಲ್ರಿ, ಹೋಗೋದು ಶರೀರ, ಆತ್ಮ ಹೋಗುದಿಲ್ಲ. ಕರೆಂಟ್ ಅದ, ಬಲ್ಬ್ ಸತ್ತದ ಹೌದಲ್ರಿ. ಕರೆಂಟ್ ಅದ, ಆತ್ಮ ಸಾಯಂಗಿಲ್ಲ, ಅವಿನಾಶಿ ಅಂತ ಹೇಳ್ಕೊಂಬಂದಾರಲ್ಲ. ಕರೆಂಟ್ ಇರ್ತದ, ಬಲ್ಬ್ ಸಾಯ್ತದ. ಹಾಗೆ ಆತ್ಮ ಇರ್ತಾನೆ, ದೇಹ ಸಾಯ್ತದ. ಈ ಪ್ರಾಣಾದಿಗಳಿಗೆ ನಾನು ಬೇರೆಯಾಗಿ ಇದ್ದೇನೆ ಅನ್ನೋ ನಿಶ್ಚಯ ಅಷ್ಟರೊಳಗೆ ಆಗಿರ್ಬೇಕು. ಎಷ್ಟರೊಳಗೆ? ಪ್ರಾಣ ಹೋಗುವುದರೊಳಗೆ ಹೌದಲ್ರಿ. ಗಡಗಡ ಬಿಡ್ರಿ, ನಾ ದಿವ್ಸ ಭಾಳ ನಮ್ಮ ಹಿಂಗೆ ಅನ್ನಿಸ್ತದ ಮನುಷ್ಯ, ಗೊತ್ತಿಲ್ಲ ಅದು. ಕುಂತ ಮನುಷ್ಯ ಹೇಳ್ತಾನೋ ಇಲ್ಲೋ ಅದು ಗೊತ್ತಿಲ್ಲ. ಪ್ರಾಣ ಯಾವಾಗ ನಮ್ಮನ್ನು ಹರಣ ಮಾಡ್ತೈತಿ ಗೊತ್ತಿಲ್ಲ. ಆದ್ದರಿಂದ ಅವ ಏನು ನಿಶ್ಚಯ ಪರೀಕ್ಷಿತನಿಗೆ ಅಂತ ಕೇಳಿದರೆ, ಅವ ಹೋಗೋದು ಪ್ರಾಣ, ದೇಹ. ಕರೆಂಟ್ ಇರ್ತದ ಹೇಗೋ ಹಾಗೆ ಆತ್ಮ ಇರ್ತಾನೆ. ಆದ್ದರಿಂದ ಈಗ ನಾವು ಏನು ಹೇಳಬೇಕಾಗೈತಿ? ಶ್ರವಣದಲ್ಲಿ ಅವನು ಪ್ರವೃತ್ತಿ ಮಾಡಿದ್ದು ಯಾರನ್ನು? ಪರೀಕ್ಷಿತ ಹೌದಲ್ರಿ. ಈಗ ನಿಮ್ಮನ್ನು ಶ್ರವಣದಲ್ಲಿ ಪ್ರವೃತ್ತಿ ಮಾಡೈತಲ್ಲ ಅದಲ್ಲ, ಎದಕ್ಕೆ? ನಾಷ್ಟ ಸಿಗ್ತದೆ, ಊಟ ಸಿಗ್ತದೆ, ಅದರ ಸಲುವಾಗಿ ಪ್ರವೃತ್ತಿ ಆಗ್ಯದ ಇದು ಹೌದಲ್ರಿ. ಮತ್ತು ಇಲ್ಲಿ ನಾಷ್ಟ ಊಟ ಇದ್ದಿದ್ದಿಲ್ಲ ಅಂದ್ರೆ ಅದ್ಯಾಕೆ ಬರ್ತದೆ ಅಲ್ಲ? ಶ್ರವಣಕ್ಕೆ ಬಂದಾರ ಖರೆ, ಶ್ರವಣ ಮಾಡ್ತಾರೋ ಏನು ಗೊತ್ತಿಲ್ಲ ಅದು. ಆದ್ದರಿಂದ ಈ ಶ್ರವಣ ಏನು ಮಾಡ್ತದ ಅಂದ್ಕೇರೆ, ಈ ಶ್ರವಣ ಜ್ಞಾನಕ್ಕೆ ಸಮೀಪ ಆಗ್ತದೆ. ಜ್ಞಾನ ಶ್ರವಣ ಮಾಡಲಾರ್ದ ಜ್ಞಾನ ಆಗೋದಿಲ್ಲ. ಶ್ರವಣಾದಿಗಳೇ ಬೀಜ, ಆತ್ಮ ಅಹಂಕೃತಿಗಳ ವಿವರಣಾ ರೂಪು, ಮರಳಿ ಸಂಸ್ಕೃತಿಯ ಸಾಕ್ಷಿತ್ವವೇ ಕಾರ್ಯವೆಂದು ಬಲ್ಲವರು ಭಾವಿಸುವುದು ಅರಿವಿಗೆ ವಿಷಯವೆಂದು. ಅರಿವಿಗೆ ಅಂದ್ರೆ ಜ್ಞಾನಕ್ಕೆ. ಜ್ಞಾನಕ್ಕೆ ಸಾಧನ, ಮುಖ್ಯ ಸಾಧನೆ ಅದು ಶ್ರವಣಾದಿಗಳೇ. ಈ ಬೀಜ ಇದ್ರನ ಬೆಳೆ ಇರ್ತದೆ, ಬೀಜನ ಇದ್ದಿದ್ದಿಲ್ಲ ಅಂದ್ರೆ ಹ್ಯಾಂಗೆ ಬೆಳೆ ಇರೋದಿಲ್ಲೋ. ಶ್ರವಣಾದಿಗಳು ಇದ್ರನ ಜ್ಞಾನ ಆಕತಿ ವಿನಃ ಶ್ರವಣಾದಿಗಳ ಜ್ಞಾನ ಆಗೋದಿಲ್ಲ. ಆದರೆ ಹೇಳಬೇಕಾದದ್ದೇನು ಅಂದ್ಕರೆ, ವಿವೇಕಾದಿಗಳು ಶ್ರವಣದಲ್ಲಿ ಉಪಯೋಗಿ ಅದಾವೆ, ಶ್ರವಣಾದಿಗಳು ಜ್ಞಾನದಲ್ಲಿ ಉಪಯೋಗಿ ಆಗ್ಯಾವೆ. ಆದ್ದರಿಂದ ಇಲ್ಲಿ ಶ್ರವಣ ಮನನ ನಿಧಿಧ್ಯಾಸನಗಳು ಜ್ಞಾನದಲ್ಲಿ ಉಪಯೋಗಿ ಆಗಿರುವವು. ಏಕೆಂದರೆ ಶ್ರವಣಗಳ ಹೊರತು ಜ್ಞಾನ ಆಗುವುದಿಲ್ಲ. ಶ್ರವಣ ಇದ್ರಣ ಜ್ಞಾನ ಆಗ್ತದೆ, ಶ್ರವಣ ಆಗಲಾರ್ದ ಜ್ಞಾನ ಆಗುವುದಿಲ್ಲ. ಅದರಂತೆ ತತ್ಪದ ಮತ್ತು
ಏನು ತತ್ಪದದ ಅರ್ಥವನ್ನು ತ್ವಂಪದದ ಅರ್ಥವನ್ನು ತಿಳಿಯದ ಹೊರತು ಅಭೇದದ ಜ್ಞಾನ ಆಗುವುದಿಲ್ಲ. ತತ್ಪದದ ಅರ್ಥ, ತ್ವಂಪದದ ಅರ್ಥ. ತತ್ಪದ ಅಂದ್ರೇನು, ತ್ವಂಪದ ಅಂದ್ರೇನು? ತ್ವಂಪದ ಅಂದ್ರೆ ಜೀವ, ತತ್ಪದ ಅಂದ್ರೆ ಈಶ್ವರ. ಈ ತ್ವಂಪದದ ಅರ್ಥ ತತ್ಪದದ ಅರ್ಥ. ಈ ತ್ವಂ ಮತ್ತು ತತ್ಪದಗಳಿಗೆ ಎರಡು ಅರ್ಥಗಳು, ಒಂದು ವಾಚ್ಯ ಅರ್ಥದ, ಇನ್ನೊಂದು ಲಕ್ಷ್ಯ ಅರ್ಥದ. ಈ ವಾಚ್ಯಾರ್ಥದಲ್ಲಿ ಅಭೇದ ಆಗುವುದಿಲ್ಲ ಅಲ್ರಿ. ವಾಚ್ಯಾರ್ಥ ಅಂದ್ರೆ ಏನು? ಯಾವುದು ಶಬ್ದಕ್ಕೂ ಅರ್ಥಕ್ಕೂ ಸಾಕ್ಷಾತ್ ಸಂಬಂಧಿತ ಅದಕ್ಕೆ ಶಕ್ತಿ ವೃತ್ತಿ ಅಂತ ಕರೀತಾರೆ. ಶಕ್ತಿ ವೃತ್ತಿ ಅಂದ್ರೆ ಯಾವುದು ಜ್ಞಾನಕ್ಕತೆ ಅದಕ್ಕೆ ವಾಚ್ಯಾರ್ಥ ಶಕ್ಯಾರ್ಥ ಅಂತ ಕರೀತಾರೆ. ಹೌದಲ್ಲ? ಏನು ಹೇಳ್ದಂಗಾತು? ಶಕ್ತಿ ವೃತ್ತಿಯಿಂದ ಯಾವುದು ತಿಳಿಯಲ್ಪಡುತ್ತದೆಯೋ ಅದಕ್ಕೆ ವಾಚ್ಯಾರ್ಥ ಅಂತ ಕರೀತಾರೆ. ವಾಚ್ಯಾರ್ಥದಲ್ಲಿ ನಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಏನು ಮಾಡಬೇಕು? ಲಕ್ಷ್ಯಾರ್ಥವನ್ನು ತಿಳ್ಕೋಬೇಕು. ವಾಚ್ಯಾರ್ಥದಲ್ಲಿ ಎಲ್ಲಂದ್ರೇನು? ಹುಡುಗಿನ ಎಲ್ಲಿ ಕೊಟ್ಟಿರಿ ಅಂದ್ರೆ ಬೆಳಗಾವಕ್ಕೆ ಕೊಟ್ಟಿರಿ ಅಂದ. ಬೆಳಗಾವಕ್ಕೆ ಅಂದ್ರೆ ಏನು? ಎಲ್ಲ ಊರ, ಎಲ್ಲ ಓಣಿ, ಎಲ್ಲ ಮನೆ, ಎಲ್ಲ ಮಂದಿ ಹಿಂಗಾಕತ್ತಿಲ್ಲ. ಅದರ ಕೆಲವನ್ನು ತ್ಯಾಗ ಮಾಡಬೇಕಾಗ್ತದೆ. ಹೌದಲ್ರಿ? ಎಲ್ಲ ಓಣಿಗಳನ್ನು ಬಿಟ್ಟು ಒಂದು ಓಣಿಯೊಳಗೆ ಎಲ್ಲ ಮನೆಗಳನ್ನ ಬಿಟ್ಟು ಒಂದು ಮನೆಯೊಳಗೂ ಎಲ್ಲ ಮಂದಿನ ಬಿಟ್ಟು. ಹೌದಲ್ರಿ? ವಾಚ್ಯಾರ್ಥ ಅಸಂಭವ. ಬೆಳಗಾವಕ್ಕೆ ಕೊಟ್ಟಿವಿ ಅಂದ್ರೆ ವಾಚ್ಯಾರ್ಥ ಅಸಂಭವ, ಅದು ಯೋಗ್ಯ ಅಲ್ಲ. ಅಲ್ಲಿ ನಾವು ಲಕ್ಷ್ಯಾರ್ಥ ಮಾಡಿ, ಎಲ್ಲಿ ವಾಚ್ಯಾರ್ಥದಲ್ಲಿ ಅರ್ಥ ಆಗುವುದಿಲ್ಲೋ ಅಲ್ಲಿ ಲಕ್ಷಣ ಮಾಡಬೇಕಾಗ್ತದೆ. ಹಾಗೆ ತತ್ಪದದ ಅರ್ಥ ಏನ್ರಿ? ಮಾಯೆಯಲ್ಲಿ ಯಾವ ಬ್ರಹ್ಮಚೈತನ್ಯದ ಆಭಾಸ ಅಧಿಷ್ಠಾನವಾದ ಬ್ರಹ್ಮಚೈತನ್ಯ, ಇವು ಮೂರು ಕುಡಿಸಿ ಈಶ್ವರ. ಹೌದಲ್ರಿ? ಕೇವಲ ಮಾಯೆಗೆ ಈಶ್ವರನಂಗಿಲ್ಲ, ಕೇವಲ ಚೇತನಕ್ಕೆ ಈಶ್ವರ ಅಂತ ನಾವು ಕರೆದಿಲ್ಲ. ಆ ಚೇತನಕ್ಕೆ ಮಾಯಾ ಉಪಾಧಿ ಆಗಿರಬೇಕು. ಆ ಮಾಯೆಯಲ್ಲಿ ಚೇತನದ ಪ್ರತಿಬಿಂಬ ಇರಬೇಕು. ಇದಕ್ಕೆ ನಾವು ಏನಂತೀವಿ ಅಂದ್ರೆ ತತ್ಪದದ ವಾಚ್ಯ ಅರ್ಥ. ತ್ವಂಪದದ ವಾಚ್ಯ ಅರ್ಥ ಅಂದರೆ ಏನು? ಅವಿದ್ಯೆಯಲ್ಲಿ ಕೂಟಸ್ಥ ಚೈತನ್ಯದ ಆಭಾಸ ಅಧಿಷ್ಠಾನವಾದ ಕೂಟಸ್ಥ ಚೇತನ. ಇದಕ್ಕೆ ಇದು ಏನಾಯ್ತು? ವಾಚ್ಯಾರ್ಥ. ತ್ವಂಪದದ ವಾಚ್ಯಾರ್ಥ. ಈ ಅವಿದ್ಯೆಯಲ್ಲಿ ಆಭಾಸ ಏನದ ಅಲ್ಲ, ಇದು ಅಲ್ಪಜ್ಞತ್ವಾದಿಗಳಿಂದ ಕೂಡಿಕೊಂಡದ. ಅಲ್ಲಿ ಮಾಯೆಯಲ್ಲಿ ಆಭಾಸ ಏನದ? ಇದು ಸರ್ವಜ್ಞತ್ವದಿಂದ ಕೂಡಿಕೊಂಡದೆ. ಆದರೆ ಈ ಅಲ್ಪಜ್ಞ ಸರ್ವಜ್ಞ ಅಭೇದ ಹೆಂಗೆ ಆಕೈತಿಪ್ಪ ಅಂತ ಆಗುವುದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು? ಭಾಗತ್ಯಾಗ ಲಕ್ಷಣಗಳು ಭಾಳ ಅದಾವ. ಜಹತ ಅಜಹತ ಭಾಗತ್ಯಾಗ. ಜಹತ್ ಲಕ್ಷಣ ಅಂದ್ರೆ ಅದಕ್ಕಂತಾರ ಸಂಪೂರ್ಣ ವಾಚ್ಯಾರ್ಥವನ್ನು ತ್ಯಾಗ ಮಾಡಿ ತತ್ಸಂಬಂಧಿಯಾಗಿರ್ತಕ್ಕಂಥದ್ದನ್ನು ಗ್ರಹಣ ಮಾಡಿದರೆ ಇದಕ್ಕೇನಂತಾರೆ? ಜಹತ್ ಲಕ್ಷಣ. ಸಂಪೂರ್ಣ ವಾಚ್ಯಾರ್ಥ ತ್ಯಾಗ ಮಾಡಿ. ಗಂಗಾಯಾಮ್ ಘೋಷಃ, ಗಂಗೆಯಲ್ಲಿ ಗೊಳ್ಳರ ಹಳ್ಳಿ ಇರುತ್ತದೆ ಅಂತ ಹೇಳ. ಗಂಗಾ ಪದಕ್ಕೆ ಅರ್ಥ ಏನು? ಹರಿಯುವ ನೀರು. ಹರಿಯುವ ನೀರಿನೊಳಗೆ ಆ ಪ್ರವಾಹದೊಳಗೆ ಆ ಗೊಲ್ಲರ ಹಳ್ಳಿ ಇರೋದು ಅಸಂಭವ. ಆವಾಗ ಏನು ಮಾಡಬೇಕು? ಗಂಗಾ ಅನ್ನೋ ಪದದೊಳಗೆ ಎರಡು ಅರ್ಥ ಮಾಡಿ. ಗಂಗಾ ಪದಕ್ಕೆ ಅರ್ಥ ಏನದಲ್ಲ, ಆ ಹರಿಯುವ ನೀರು ಅನ್ನೋದನ್ನು ಏನು ಮಾಡಬೇಕಾಯ್ತು? ನಾವು ಬಿಟ್ಟು ಆ ನೀರಿನ ಸಮೀಪಕ್ಕೆ, ಆ ನದಿಯ ಸಮೀಪ ಅಂದ್ರೇನು? ನದಿ ತೀರದಲ್ಲಿ ಗೊಲ್ಲರ ಹಳ್ಳಿ ಇರುತ್ತದೆ ಅಂತ ಹೆಂಗೆ ನಾವು ವಾಚ್ಯಾರ್ಥವನ್ನು ಬಿಟ್ಟು ಲಕ್ಷ್ಯಾರ್ಥವನ್ನು ಮಾಡ್ತಾ ಇದ್ದೀವಲ್ಲ, ಹಾಗೆ ಮಾಯೆಯಲ್ಲಿ ಆಭಾಸ, ಅವಿದ್ಯೆಯಲ್ಲಿ ಆಭಾಸ. ಇವು ಏನದಾವ ಅಂತ ಇವು ಅಭೇದ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನು ಬಿಟ್ಟು
ವಾಚ್ಯಾರ್ಥದಲ್ಲಿ ವಿರೋಧ ಭಾಗವನ್ನು ತ್ಯಾಗ ಮಾಡಿ ಅವಿರೋಧ ಭಾಗವನ್ನು ಗ್ರಹಣ ಮಾಡುವುದಕ್ಕೇನಂತಾರೆ ಲಕ್ಷ್ಯಾರ್ಥ ಅಂತ ಕರೀತಾರೆ. ಈ ರೀತಿಯಾಗಿ ತತ್ಪದದ ಅರ್ಥವನ್ನು ತ್ವಂಪದದ ಅರ್ಥವನ್ನು ತಿಳಿಯದ ಹೊರತಾಗಿ ಅಭೇದದ ಜ್ಞಾನ ಆಗುವುದಿಲ್ಲ. ಈ ರೀತಿಯಿಂದ ವಿವೇಕಾದಿ 4 ಸಾಧನಗಳು ಶ್ರವಣಗಳಲ್ಲಿ ಉಪಯೋಗಿ ಇರುತ್ತವೆ. ಶ್ರವಣಾದಿ 4 ಸಾಧನಗಳು ಜ್ಞಾನದಲ್ಲಿ ಉಪಯೋಗಿ ಇರುತ್ತವೆ. ಆದ್ದರಿಂದ 8 ಅಂತರಂಗ ಸಾಧನ. 4 ಶ್ರವಣಾದಿಗಳಲ್ಲಿ ಪ್ರವೃತ್ತಿ ಮಾಡ್ತದೆ. ಆ ಶ್ರವಣಾದಿಗಳು ಜ್ಞಾನದಲ್ಲಿ ಏನದಾವ ಉಪಯೋಗಿ ಅದಾವೆ. ಆದರೆ ಎರಡೂ ಕೂಡಿಸಿ ನಾವು ಏನು ಅಂತೀವಿ ಅಂತ ಕೇಳಿದ್ರೆ ಅಂತರಂಗ ಸಾಧನ. ಇನ್ನು ಜ್ಞಾನದಲ್ಲಿ ಅಥವಾ ಶ್ರವಣದಲ್ಲಿ ಯಾವುದರ ಪ್ರತ್ಯಕ್ಷ ಫಲ ಉಂಟಾಗುವುದೋ ಆದರೆ ಅಂತಃಕರಣ ಶುದ್ಧಿ ಯಾವ ಜ್ಞಾನದಲ್ಲಿ ಅಥವಾ ಶ್ರವಣದಲ್ಲಿ ಯಾವುದರ ಪ್ರತ್ಯಕ್ಷ ಫಲ ಉಂಟಾಗುವುದಿಲ್ಲವೋ ಆದರೆ ಅಂತಃಕರಣ ಶುದ್ಧಿಯು ಯಾವುದರ ಫಲವಾಗಿರ್ಬೋದೋ ಅದು ಧ್ಯಾನದ ಬಹಿರಂಗ ಸಾಧನ. ಯಾವುದು ಪ್ರತ್ಯಕ್ಷ ಫಲ ಉಂಟಾಗುವುದಿಲ್ಲವೋ ಜ್ಞಾನದಲ್ಲಿ ಅಥವಾ ಶ್ರವಣದಲ್ಲಿ ಯಾವುದರ ಪ್ರತ್ಯಕ್ಷ ಫಲ ಉಂಟಾಗುವುದಿಲ್ಲವೋ ಆದರೆ ಅಂತಃಕರಣ ಶುದ್ಧಿ ಯಾವುದರ ಫಲವಾಗಿರ್ಬೋದು ಅದು ಜ್ಞಾನದ ಬಹಿರಂಗ ಸಾಧನ. ಅದು ಏನು ಮಾಡ್ತದೆ ಅಂತ ಕೇಳಿದ್ರೆ ಅಂತಃಕರಣ ಶುದ್ಧಿಯನ್ನು ಮಾಡ್ತದೆ. ಅಂಥವು ಯಜ್ಞಾದಿ ಕರ್ಮಗಳು ಇರುತ್ತವೆ. ಕರ್ಮನ್ನೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮವನ್ನು ಮಾಡಲೇಬೇಕು. ಕರ್ಮ ಮಾಡಲಾರ್ದ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕ್ಷಣವೂ ಕೂಡ ಅರ್ಜುನ ನಾನು ಕೂಡ ಕರ್ಮವನ್ನು ಮಾಡ್ತಾ ಇದ್ದೇನೆ ಅಂತಾನೆ ಭಗವಂತ. ಆ ಕರ್ಮವನ್ನು ಮಾಡಲೇಬೇಕಾಗತ್ತೆ. ಆದರೆ ಆ ಕರ್ಮಗಳನ್ನು ನಾವು ಹ್ಯಾಂಗೆ ಮಾಡಬೇಕು ಅಂತ ಕೇಳಿದ್ರೆ ಆ ಯಜ್ಞಾದಿ ಕರ್ಮಗಳನ್ನು ನಾವು ನಿಷ್ಕಾಮ ಭಾವನೆಯಿಂದ ಮಾಡಿದರೆ ಪಾಪದ ನಿವೃತ್ತಿ ಆಗ್ತದೆ. ಯಜ್ಞಾದಿ ಕರ್ಮಗಳು ಸಂಸಾರದ ಸಾಧನವಾಗಿರುತ್ತವೆ. ಅವುಗಳಿಂದ ಅಂತಃಕರಣ ಶುದ್ಧಿಯನ್ನು ಕೂಡ ಹೇಳುವುದು ಸಂಭವಿಸುವುದಿಲ್ಲ. ಪ್ರಶ್ನೆ ಏನು ಅಂತ ಕೇಳಿದ್ರೆ ಈ ಕರ್ಮ ಆದಿಗಳೇನದಲ್ಲ ಈ ಕರ್ಮ ಅಂತಃಕರಣ ಶುದ್ಧಿಗೆ ಸಾಧನ ಅಲ್ಲ ಅಂತ ನಾವು ಮತ್ತು ಎದಕ್ಕೆ ಸಾಧನದ ಅಂತ ಕೇಳಿದ್ರೆ ಅವು ತಥಾಪಿ ಸಕಾಮ ಪುರುಷರಿಗೆ ಮಾತ್ರ ಸಂಸಾರಕ್ಕೆ ಸಾಧನ ಅದಾವ. ಖರೆ ಕರ್ಮಾದಿಗಳು ಸಂಸಾರಕ್ಕೆ ಸಾಧನ ಅದಾವು, ಅಂತಃಕರಣ ಶುದ್ಧಿಗೆ ಕಾರಣ ಅದಾವೆ. ಎರಡು ಅದಾವೆ. ಹೌದು. ಯಾವ ಕರ್ಮಗಳು ಸಂಸಾರಕ್ಕೆ ಕಾರಣಕ್ಕವ, ಯಾವ ಕರ್ಮಗಳು ಅಂತಃಕರಣ ಶುದ್ಧಿಗೆ ಕಾರಣಕ್ಕವ ಅಂತ ಕೇಳಿದ್ರೆ ನಿಷ್ಕಾಮವಾಗಿ ಕರ್ಮವನ್ನು ಮಾಡುವುದರಿಂದ ಆ ಕರ್ಮಗಳು ಏನು ಮಾಡ್ತಾವೆ ಅಂತಃಕರಣದ ಶುದ್ಧಿಯನ್ನು ಮಾಡ್ತವೆ. ಸಕಾಮ ಕರ್ಮಗಳು ಮಾಡಿದ್ರೆ ಅಂತಃಕರಣ ಶುದ್ಧಿ ಆಗುವುದಿಲ್ಲ. ಹಾಗಾದ್ರೆ ಕರ್ಮ ಅವಶ್ಯದ ಹೌದಲ್ಲ. ಮತ್ತು ಕರ್ಮ ಮಾಡಲಾರ್ದ ಇರೋದು ಸಾಧ್ಯ ಇಲ್ಲ. ಅದಕ್ಕೆ ಟಿಪ್ಪಣಿ ಹೇಳ್ತಾ ಇದ್ದಾನೆ. ಟಿಪ್ಪಣಿ ಅದ ಇಲ್ಲ. ಯಾವುದು 25 ಆ ಪ್ರಶ್ನೆ ಏನದ 25. ಯಾವ ಪ್ರಕಾರ ಬಾವಿಯಲ್ಲಿ ಬಿದ್ದ ಪುರುಷನು ಮೊದಲು ಗಿಡವೇ ಮೊದಲಾದ ಜಡ ಪದಾರ್ಥಗಳನ್ನ ಆಶ್ರಯ ಮಾಡಿಕೊಂಡು ಹಿಡಿಯುತ್ತಾನೆ ಅಲ್ರಿ. ಮೊದಲು ಕರ್ಮವೇ ಆಶ್ರಯದ ಮನುಷ್ಯನಿಗೆ ಅದನ್ನು ಹೇಳುವ ಉದ್ದೇಶದ ಇಲ್ಲಿ. ಯಾವುದು 25 ಟಿಪ್ಪಣಿ ಎದಕ್ಕೆ ಹೇಳಿದ್ರೆ ಅಂತರಂಗ ಸಾಧನಗಳನ್ನು ಗ್ರಹಣ ಮಾಡಬೇಕು ಅನ್ನೋದು ಹೇಳ್ತಾರೆ. ಈಗ ನೀವು ಈಗ ಹೇಳುವಂಥದ್ದು ಸಕಾಮ ಮತ್ತು ನಿಷ್ಕಾಮ 26 ಇರಲಿ. ಈಗ ಪ್ರಶ್ನೆ ಏನು ಮಾಡ್ಯಾನವ, ಕರ್ಮಾದಿಗಳು ಸಂಸಾರಕ್ಕೆ ಸಾಧನಕ್ಕೆ ಹೊರತು ಅಂತಃ ಶುದ್ಧಿ ಸಾಧನ. ಈ ಪ್ರಶ್ನೆದ ಮೇಲೆ ಟಿಪ್ಪಣಿ 25 ಅದ. ಹೌದಲ್ಲ ನೋಡ್ರಿ. ಅವೇನು ಶಂಕ ಮಾಡ್ಯಾನಲ್ಲೇ ಅಲ್ರಿ. ಕರ್ಮಾದಿಗಳು ಅಂತಃಕರಣ ಶುದ್ಧಿ ಮಾಡ್ಲಿಕ್ಕೆ ಅಂತಿರಲ್ಲ. ಆ ಅಂತಃಕರಣ ಶುದ್ಧಿಗೆ ಕಾರಣ ಆಗೋದ್ರೆ ಸಂಸಾರಕ್ಕೆ ಕಾರಣಕ್ಕವ ಅಂತಂದ್ರೆ ಅದನ್ನು ತಿಳಿಸೋ ಸಲುವಾಗಿ ಇಲ್ಲಿ ಬಾವಿಯೊಳಗಿರ್ತಕ್ಕಂಥ ಒಬ್ಬ ಮನುಷ್ಯ ಬಿದ್ದಾನ. ಅದನ್ನು ಉದಾಹರಣೆ ಹೇಳ್ತಾ ಆಶ್ರಿತ ಮಾಡಿಕೊಂಡು
ಬಾವ್ಯಾಗ ಬಿದ್ದ ಮನುಷ್ಯ ಮೊದಲು ಗಿಡದ ಬಡ್ಡಿ ಮೊದಲಾದ ಹಿಡ್ಕೋತಾನೆ. ನಂತರ ಯಾವಾಗ ಯಾವನೋ ಒಬ್ಬ ದಯಾಳು ಪುರುಷನು ಬಂದು ಹಗ್ಗವನ್ನು ಬಿಡುವನೋ ಆಗ ಆ ಮೊದಲಿನ ಆಶ್ರಯ ತ್ಯಾಗ ಮಾಡಿ ಹಿಡಿಯುವುದು ಹಗ್ಗವನ್ನು ಹಿಡಿಯಬೇಕು. ಬಾವ್ಯಾಗರೆ ಬಿದ್ದಾನೆ, ಮುಳುಗ್ತಾನಂತೇಳಿ ಭಯಪಟ್ಟು ಏನು ಮಾಡ್ತಾನೆ, ಅಲ್ಲಿ ಒಂದು ಗಿಡದ ಬೇರಿತ್ತು, ಆ ಬೇರು ಹಿಡ್ಕೊಂಡ. ಎಲ್ಲಿ ತಕ ಬೇರು ಆಶ್ರಯ ಮಾಡಬೇಕು? ಪುಣ್ಯಾತ್ಮ ಯಾವರೆ ಹಗ್ಗ ಬಿಡುತ್ತಕ ಬೇರೆ ಅವಶ್ಯ. ಅದರ ಕರ್ಮಗಳು ಆ ಶ್ರವಣಾದಿಗಳು ಬರುತ್ತಕ ಇವು ಅವಶ್ಯ ಅಂತ ಒಳಗೆ ಅಂಥ ಅವ್ರ ವಿಚಾರದ ಅಲ್ರಿ. ಅವ್ರು ಅಂತಾರಲ್ಲ ಆ ಬೇರನ್ನು ಹಿಡಿತಾನೆ. ಯಾವಾಗ ಹಗ್ಗ ಬಂತು ಆವಾಗ ಬೇರು ಬಿಡಬೇಕು, ಹಗ್ಗವನ್ನು ಇಡಬೇಕು. ಆದರೆ ಹಗ್ಗದ ಪ್ರಾಪ್ತಿ ಇಲ್ಲದೆ ಪೂರ್ವಾಶ್ರಯದ ತ್ಯಾಗ ಮಾಡಿದ್ದಾದರೆ ಉಭಯ ಭ್ರಷ್ಟನಾಗಿ ಬಾವಿಯಲ್ಲಿ ಹೇಗೆ ಮುಳುಗುವನೋ? ಹೌದಲ್ರಿ. ಅಂದ್ರೆ ಹಗ್ಗ ಬಂದ ಬಳಿಕ ಬೇರು ಬಿಡಬೇಕೆ ಹೊರತು ಹಗ್ಗ ಬರಲಾರ್ದ ಬೇರು ಬಿಟ್ಟ ಅಂತಂದ್ರೆ ಏನಕ್ಕನ ಆಶ್ರಯದ ಮುಳುಗಿ ಹೋಗ್ತಾನೆ. ಆಗ ಯಾವಾಗ ಹಗ್ಗ ಬರ್ತೈತಿ ಆವಾಗ ಬೇರೆ ಬಿಟ್ಟು ಹಗ್ಗ ಹಿಡಿಬೇಕಾಗ್ತದೆ ಅದಲ್ಲ. ಈ ರೀತಿ ಹಾಗೆ ಜನ್ಮ ಮರಣ ರೂಪವಾದ ಜಲದಿಂದ ತುಂಬಿದ ಸಂಸಾರೂಪ ಕೂಪದಲ್ಲಿ ಬಿದ್ದಿರುವ ಯಾವ ಜೀವನಿರುವನೋ? ಈಗ ನಾವೆಲ್ಲ ಒಂದು ಸಂಸಾರವಂತ ಬಾಯಾಗ ಬಿದ್ದೀವಿ, ಹೌದಲ್ರಿ. ಅನಿವಾರ್ಯವಾಗಿ ನಾವು ಬೇರೆ ಹಿಡಿಯಬೇಕಾಗ್ತದೆ. ನಮಗೆ ಅಲ್ಲಿ ಆಶ್ರಯ ಇಲ್ಲದೆ ಹೋದ್ರೆ ಮುಳುಗಿ ಹೋಗ್ತೀವಿ. ಆ ಬೇರನ್ನು ಹಿಡಿತೀವಿ. ಬೇರೆ ಎಲ್ಲಿ ತನಕ ಹಿಡಿಬೇಕು? ಅದಕ್ಕಂತಾರಲ್ಲ, ಜೀವನಿರುವನು ಅವನು ಸತ್ಸಂಗಾದಿ ನಿಮಿತ್ತದಿಂದ ಪ್ರಾಪ್ತವಾಗಿರುವ ಏನದ ಇದು ಶುಭ ವಾಸನಾದಿಂದ ಕರ್ಮ ಉಪಾಸನೆಗಳಲ್ಲಿ ಪ್ರವೃತ್ತಿ ಆಗುತ್ತಾನೆ. ಇವು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಈ ಸತ್ಸಂಗಾದಿ ನಿಮಿತ್ತದಿಂದ ಅವನು ಏನು ಮಾಡ್ತಾನೆ? ಸತ್ಸಂಗಾದಿ ನಿಮಿತ್ತದಿಂದ ಪುರುಷನ ಕೃಪೆ, ದಯಾಳು ಪುರುಷನ ಕೃಪೆಯಿಂದ ಆ ಸತ್ಸಂಗಾದಿ ಶುಭ ಎಂತಿ ಶಿವ ವಾಸನಾರೂಪ ಕರ್ಮ ಉಪಾಸನೆಗಳಲ್ಲಿ ಪ್ರವೃತ್ತಿ ಆಗುತ್ತಾನೆ. ಯಾವಾಗ ಈಶ್ವರ ರೂಪ ದಯಾಳು ಪುರುಷ ಏನು ಮಾಡ್ತಾನೆ? ಕೃಪೆಯಿಂದ ಚಿತ್ತಶುದ್ಧಿಪೂರ್ವಕ ಜಿಜ್ಞಾಸಾದುಗಳು ಸಾಧನೆ ಪ್ರಾಪ್ತಿಯಾಗೋದು. ಆಗ ಪುರುಷನು ಜಿಜ್ಞಾಸುಳ್ಳವನಾಗಿ ಕರ್ಮ ರೂಪ ಬಹಿರಂಗ ಸಾಧನೆಗಳನ್ನು ತ್ಯಾಗ ಮಾಡಿ ವಿವೇಕಾದಿ ಅಂತರಂಗ ಸಾಧನೆಗಳು ಚಿತ್ತದಲ್ಲಿ ಧರಿಸಬೇಕು. ಅಂದ್ರೆ ನೀವು ಕರ್ಮಗಳು ಅಂತೀರಲ್ಲ, ಕರ್ಮಗಳು ಸಂಸಾರಕ್ಕೆ ಸಾಧನಕ್ಕವಲ್ಲ ಅಂತಂದ್ರೆ ಯಾವಾಗ ಕರ್ಮಗಳು ಸಂಸಾರಕ್ಕೆ ಅಕ್ಕವ ಅಂತ ಕೇಳಿದ್ರೆ, ನಿಷ್ಕಾಮವಾಗಿ ಆಚರಣೆ ಮಾಡಿದ್ರೆ ಕರ್ಮವು ಸರ್ವಕ್ಕೆ ಅಂತಃಕರಣ ಶುದ್ಧಿಗೆ ಕಾರಣ ಅಕ್ಕಾವ. ನಿಷ್ಕಾಮವಾಗಿ ಕರ್ಮ ಮಾಡಲಿಲ್ಲ ಅಂತಂದ್ರೆ ಸಂಸಾರಕ್ಕೆ ಕಾರಣಕ್ಕವ. ಪರಂತು ಅಂತರಂಗ ಸಾಧನೆಗಳ ಪ್ರಾಪ್ತಿಯ ಹೊರತು ಯಾವ ಬಹಿರಂಗ ಸಾಧನೆ ತ್ಯಾಗ ಮಾಡಿದ್ದಾದರೆ, ಬಹಿರಂಗ ಸಾಧನ ಅಂದ್ರೆ ಕರ್ಮಗಳು, ಹೌದಲ್ರಿ. ಅಂತರಂಗ ಸಾಧನ ಅಂದ್ರೆ ಏನೋ ಶ್ರವಣಾದಿಗಳು, ಅವು ಬರೋ ತನಕ ಇವು ಬೇರೆ ಹಿಡಿದಿರಬೇಕು. ಆ ಜೀವನು ಉಭಯಭ್ರಷ್ಟನಾಗಿ ಸಂಸಾರ ರೂಪ ಕೂಪದಲ್ಲಿ ಮುಳುಗುತ್ತಾನೆ. ಏನೋ ಈ ಶ್ರವಣಾದಿಗಳು ಬರೋಕ್ಕಿಂತಲೂ ಮೊದಲ ಬೇರೆ ಬಿಟ್ಟ ಅಂತಂದರೆ, ಆದ್ದರಿಂದ ಆ ಮುಳುಗಿ ಹೋಗ್ತಾನೆ. ಬೇರೆ ಅವಶ್ಯ ಬೇಕು. ಕರ್ಮ ಮನುಷ್ಯನಿಗೆ ಅವಶ್ಯ ಬೇಕು. ಆ ಕರ್ಮ ಎಲ್ಲಿ ತನಕ ಮಾಡಬೇಕು ಅಂತ ಕೇಳಿದ್ರೆ ಶ್ರವಣಾದಿಗಳೇ ಫಲ ಅಂತ ಹೇಳ್ಯಾರ. ವಿವೇಕಾದಿಗಳು ಶ್ರವಣಾದಿಗಳೇ ಪ್ರಯೋಜನ ಅದಾವ ಅಂತ ಹೇಳ್ಯಾರಿಲ್ಲ. ವಿವೇಕಾದಿಗಳು ಶ್ರವಣಾದಿಗಳ ಪ್ರಯೋಜನ ಅದಾವ. ಶ್ರವಣ ರೂಪ ಹಗ್ಗ ಬಂದ ಬಳಿಕ ಕರ್ಮ ಅನ್ನುವಂಥದ್ದು ತ್ಯಾಗ. ಅದಕ್ಕೆ ನಾವು ಬಹಿರಂಗ ಸಾಧನ, ಕರ್ಮಗಳು ಬಹಿರಂಗ ಸಾಧನ, ವಿವೇಕಾದಿಗಳು 4, ಶ್ರವಣಾದಿಗಳು 4 ಅಂತರಂಗ ಸಾಧನ ಅಂತ ತಿಳ್ಕೊಂಬಂದೀವಿ. ಈ ರೀತಿ ಇನ್ನು ಆ ನಿಷ್ಕಾಮ ಮತ್ತು ಸಕಾಮ ಸಲುವಾಗಿ 26ನೇ ಟಿಪ್ಪಣಿ ಅದ, ಹೌದಲ್ರಿ. 26 ಏನು ಅಂತ ಕೇಳಿದ್ರೆ, ರಸಾಯನಶಾಸ್ತ್ರ ಜ್ಞಾನದ ಒಬ್ಬ ಸಾಧು ಪುರುಷನು ಒಂದು ಸ್ಥಾನದಲ್ಲಿದ್ದ.
ಒಬ್ಬ ಸಾಧು ಪುರುಷ ಏನು ಮಾಡ್ತಿದ್ದ ಅಂದ್ಕೇರೆ ರಸಾಯನಶಾಸ್ತ್ರದ ಶಾಸ್ತ್ರಜ್ಞಾನ ಇತ್ತು. ರಸಾಯನ ಅಂದರೆ ಬಂಗಾರ ಮಾಡೋದು. ರಸಾಯನಶಾಸ್ತ್ರ ಅಂದ್ರೆ ಏನು? ಬಂಗಾರ ಮಾಡೋದು. ಅವನು ಒಂದು ದಿವಸ ತನ್ನ ಶಿಷ್ಯರನ್ನು ಸಮೀಪದಲ್ಲಿ ಕೂಡಿಸಿಕೊಂಡು ಯಾವುದೋ ಒಂದು ವನಸ್ಪತಿಯನ್ನು ಕರಗಿಸಿದ ತಾಮ್ರದಲ್ಲಿ ಹಿಂಡಿ ರಸಾಯನ ಮಾಡಿ ತೋರಿಸಿದನು. ಆ ಶಿಷ್ಯರನ್ನು ಕರ್ಕೊಂಬಂದು ಅವ ಏನು ಮಾಡ್ತಾನೆ ಅಂದ್ಕೇಳಿ ಯಾವುದೋ ಒಂದು ವನಸ್ಪತಿಯನ್ನು ರಸವನ್ನು ಕರಗಿರ್ತಕ್ಕಂಥ ತಾಮ್ರದಲ್ಲಿ ಹಿಂಡಿ ಅದು ಬಂಗಾರ ಮಾಡಿ ತೋರಿಸಿದ. ಆಮೇಲೆ ಅವನು ಅನೇಕ ವರ್ಷಗಳ ಪರ್ಯಂತ ತೀರ್ಥಾಟನಕ್ಕೆ ಹೋದ. ಹ್ಯಾಂಗಾರು ನಾನು ಶಿಷ್ಯರಿಗೆ ಬಂಗಾರ ಮಾಡೋದು ತಿಳಿಸಿದ್ದೀನಿ, ಇನ್ನು ಅದರ ಮೇಲೆ ಈ ಸತ್ಕರ್ಮಗಳನ್ನು ಮಾಡ್ಕೊತ ಮಾಡಲಿ ಅಂತೇಳಿ ಅವ ಏನು ಮಾಡಿದ, ತೀರ್ಥಾಟನಕ್ಕೆ ಹೋದ. ಅವನು ಹೋದ ನಂತರ ಆ ಶಿಷ್ಯನ ಹಸ್ತದಿಂದ ರಸಾಯನ ಆಗಲಿಲ್ಲ. ಗುರುಗಳು ಹೋದ ಬಳಿಕ ಇವರು ಪ್ರಯೋಗ ಮಾಡಿದರು, ಬಂಗಾರ ಆಗಲಿಲ್ಲ ಮತ್ತು ಪರಮಾರ್ಥದ ಮಾರ್ಗವು ನಿಂತು ಹೋಯಿತು. ಅಂದರೆ ಬಂಗಾರ ಮಾಡಿ ಏನು ಮಾಡಬೇಕಾಗಿತ್ತು? ಸಂಸಾರಕ್ಕೆ ಅಲ್ಲಿದ್ದ ಬಂಗಾರ ಅವರು ಸಾಧುಗಳು ಮಾಡೋದು ಅದಕ್ಕೆ. ಆದ್ದರಿಂದ ಏನು ಅವನು ಹೋದ ಶಿಷ್ಯರು ಹಸ್ತದಿಂದ ರಸಾಯನ ಆಗಲಿಲ್ಲ ಮತ್ತು ಪರಮಾರ್ಥದ ಮಾರ್ಗ ನಿಂತು. ಪರಮಾರ್ಥದ ಸಲುವಾಗಿ ಆವಾಗಿನ ಸಾಧುಗಳು ಬಂಗಾರ ಮಾಡ್ತಿದ್ರೆ ಹೊರತು ಮತ್ತೆ ಎದಕ್ಕರೆ ಅಲ್ಲ, ಸಂಸಾರಕ್ಕೆ ಅಲ್ಲ. ಮಾರ್ಗವು ನಿಂತು ಹೋಯಿತು. ಪುನಃ ಯಾವಾಗ ಗುರು ಬಂದನೋ ಆಗ ಹೇಳಿದನು ಏನೆಂದರೆ, ತಾಮ್ರದಲ್ಲಿ ಇದೇ ವನಸ್ಪತಿಯ ರಸವನ್ನು ಶೀದಾ ಹಸ್ತದಿಂದ ಹಿಂಡಲು ಅಥವಾ ಹಾಗೆ ಕೂಡಿಸುವುದರಿಂದ ರಸಾಯನ ಆಗುವುದಿಲ್ಲ. ನೋಡ್ರಿ, ಹಿಂಡುದ್ರೊಳಗೆ ವ್ಯತ್ಯಾಸ ಇರುವುದರಿಂದ ಏನಾಗಿದೆ, ಬಂಗಾರ ಆಗಲಿಲ್ಲ. ಈ ಶೀದಾ ಹಸ್ತದಿಂದ ಹಿಂಡಿದ್ರೆ ಬಂಗಾರ ಆಗಲಿಲ್ಲ. ಮತ್ತು ಬೋರಲಾದ ಹಸ್ತದಿಂದ ವನಸ್ಪತಿಯ ರಸವನ್ನು ಹಿಂಡುವುದರ ಅಥವಾ ಕರಗಿದ ತಾಮ್ರದಲ್ಲಿ ಕುಡಿಸುವುದರಿಂದ ರಸಾಯನ ಆಗುತ್ತದೆ. ಅಂದರೆ ಏನು ಅಂತ ಹಿಂಗೆ ಹಿಂಡಬಾರ್ದು, ಉಲ್ಟಾ ಗೊತ್ತಾತನ ನೋಡಿ. ಇಷ್ಟರೊಳಗೆ ಎಷ್ಟು ಫರಕದ. ಹಿಂಗೆ ಹಿಂಡಿದ್ರೆ ಇಲ್ಲಿಂದ ರಸ ಬೀಳ್ತೈತಿ ಅದು, ಪರಂತು ಇದರಿಂದ ಇದು ಶೀದಾ ಹಸ್ತದು. ಉಲ್ಟಾ ಅಂದ್ರೇನು, ಇದು ಇಲ್ಲಿ ಈ ರೀತಿಯಿಂದ ನಾವು ಹಿಂಡಿದಿಪ್ಪ ಅಂತಂದ್ರೆ ಅದು ಬಂಗಾರ ಆಗ್ತದೆ ಹೊರತು ಶೀದಾ ಹಸ್ತದಿಂದ ಹಿಂಡಿದರೆ ಬಂಗಾರ ಆಗೋದಿಲ್ಲ. ಇದು ದೃಷ್ಟಾಂತವನ್ನು ಕೊಡ್ತಾರೆ. ಆಗುವುದಿಲ್ಲ. ಮತ್ತು ಬೋರ್ಲಾದ ಹಸ್ತದಿಂದ ವನಸ್ಪತಿ ರಸವನ್ನು ಹಿಂಡುವುದರಿಂದ ಅಥವಾ ಕರಗಿದ ತಾಮ್ರ ಕೂಡಿಸುವುದರಿಂದ ರಸಾಯನ ಆಗುತ್ತದೆ ಮತ್ತು ದರಿದ್ರತೆ ನಿವೃತ್ತಿಯಾಗುತ್ತದೆ. ಆಗ ಅವರು ಅದೇ ಪ್ರಕಾರ ಮಾಡಿದರು. ಅದರಂತೆ ಶಾಸ್ತ್ರರೂಪ ಗುರುಗಳು ಜೀವನಿಗೆ ಚಿತ್ತಶುದ್ಧಿ ರೂಪ ರಸಾಯನ ಸಿದ್ಧಾರ್ಥ ಬೋಧಿಸಲ್ಪಟ್ಟ ಯಾವ ಕರ್ಮವಿರುವುದೋ, ಕರ್ಮ ನಾವು ಅದಕ್ಕೆ ಹೇಳ್ತಾ ಇದ್ದೀವಿ, ಯಾವ ಕರ್ಮ ಖಂಡನ ಮಾಡ್ತಾರೆ, ಯಾವ ಕರ್ಮ ಖಂಡನ ಮಾಡೋಂಗಿಲ್ಲ ಅಂದ್ಕ್ಯಾರ. ಸಕಾಮ ಕರ್ಮವನ್ನು ಖಂಡನ ಮಾಡ್ತಾರೆ ಹೊರತು ನಿಷ್ಕಾಮ ಕರ್ಮವನ್ನು ಖಂಡನ ಮಾಡೋದಿಲ್ಲ. ಯಾಕೆ? ನಿಷ್ಕಾಮ ಕರ್ಮದಿಂದ ಅಂತಃಕರಣದ ಶುದ್ಧಿ ಆಗ್ತದೆ. ಆದ್ದರಿಂದ ಗುರುಗಳು ಜೀವನಿಗೆ ಚಿತ್ತಶುದ್ಧಿ ರೂಪ ರಸಾಯನ ಸಿದ್ಧಾರ್ಥವಾಗಿ ಬೋಧಿಸಲ್ಪಟ್ಟ ಯಾವ ಕರ್ಮ ಇರುವುದೋ ಅದನ್ನು ಕಾಮನೆಯಿಂದ ಮಾಡಿದ್ದಾದರೆ ಅದು ಚಿತ್ತಶುದ್ಧಿ ರೂಪ ರಸಾಯನ ಹೇತು ಆಗುವುದಿಲ್ಲ, ಕಿಂತು ಸಂಸಾರಪ ದರಿದ್ರತೆಯ ಹೇತು ಆಗುತ್ತದೆ. ಪುನಃ ಕರ್ಮ ಮಾಡ್ತಾನೆ, ಆ ಕರ್ಮದ ಬುತ್ತಿ ಕಟ್ಕೊಂಡು ಹೋಗ್ತಾನೆ, ಮತ್ತು ಹುಟ್ಟಿ ಬರ್ತಾನೆ. ಅದಲ್ಲ. ಆದ್ದರಿಂದ ಮತ್ತು ಅದೇ ಕರ್ಮವನ್ನು ನಿಷ್ಕಾಮನೆಯಿಂದ ಮಾಡಿದ್ದಾದರೆ ಅದು ಚಿತ್ತಶುದ್ಧಿ ರೂಪ ರಾಸಾಯನಿಕ ಹೇತು ಆಗುತ್ತೆ. ನಿಷ್ಕಾಮವಾಗಿ ಮಾಡಿದ ಅಂತಂದ್ರೆ ಚಿತ್ತಶುದ್ಧಿ ರೂಪ ರಾಸಾಯನಿಕ ಅದು ಹೇತು ಆಗ್ತದೆ. ಮತ್ತು ಸಂಸಾರ ರೂಪ ದರಿದ್ರತೆಯನ್ನು ನಿವೃತ್ತಿ ಮಾಡುತ್ತದೆ. ಯಾಕಂದ್ರೆ ಜ್ಞಾನದ್ವಾರ ನಮಗೆ ಮೋಕ್ಷ ಆಗುವುದರಿಂದ ಸಂಸಾರ ರೂಪ ದರಿದ್ರತೆ ಏನಾಕತಿ? ನಾಶ ಆಕತಿ. ಇಲ್ಲಿ ಅನುಪಾನ ಭೇದದಿಂದ ಔಷಧ ಗುಣಭೇದ ದೃಷ್ಟಾಂತ ಕೂಡ ಇರುತ್ತದೆ. ಆ ಔಷಧಗಳು ಕೊಡುವಾಗ ಅನುಪಾನ ಭೇದಗಳು ಯಾವುದ್ರಲ್ಲಿ ಕೂಡಿಸ್ತಾರೆ ಅದಕ್ಕೆ ಅನುಪಾನ ಅಂತ ಕರೀತಾರೆ. ಅದು ಬೇರೆ ಬೇರೆ ಮಾಡಿದ್ರೆ ಅದಕ್ಕೆ ಬೇರೆ ಬೇರೆ ಏನಾಕತಿ? ಫಲ ಆಗ್ತದೆ. ಈ ರೀತಿಯಾಗಿ ಏನು ಹೇಳ್ದಂಗಾತು ಅಂತ ಕೇಳಿದ್ರೆ, ಅಲ್ಲ ಕರ್ಮ ಅಂತಃಕರಣ ಶುದ್ಧಿಯನ್ನು ಮಾಡುವುದಿಲ್ಲ ಅಂತ ಹೇಳ್ದಲ್ಲ, ಪ್ರಶ್ನೆ ಮಾಡಿದ್ದಲ್ಲ. ತಥಾಪಿ ಸಕಾಮ ಕರ್ಮ ಪುರುಷನಿಗೆ ಮಾತ್ರ ಸಂಸಾರದ
ಸಾಧನಗಳಾಗಿವೆ. ಸಕಾಮ ಪುರುಷನಿಗೆ ಮಾತ್ರ ಕರ್ಮಾದಿಗಳು ಸಂಸಾರಕ್ಕೆ ಹೇತುವಾಗ್ತವೆ. ಆದರೆ ನಿಷ್ಕಾಮ ಪುರುಷನಿಗೆ ಅಂತಃಕರಣ ಶುದ್ಧಿಗೆ ಕಾರಣವಾಗುತ್ತವೆ. ನಿಷ್ಕಾಮ ಪುರುಷನ ಮಾತ್ರ ಅಂತಃಕರಣ ಶುದ್ಧಿ ಆಗ್ತದೆ. ನಾವು ಕರ್ಮವನ್ನು ಮಾಡಿ ಫಲಕ್ಕೋಸ್ಕರವಾಗಿ ಕರ್ಮ ಮಾಡ್ತಾ ಇದ್ದೀವಿ. ಆದರೆ ನಿಷ್ಕಾಮವಾಗಿ ಕರ್ಮ ಮಾಡೋದು ಅಲ್ರಿ, ಆ ನಿಷ್ಕಾಮ ಕರ್ಮ ಮಾಡುವುದರಿಂದ ಅಲ್ರಿ ನಾವು ನಿಷ್ಕಾಮವಾಗಿ ಕರ್ಮ ಮಾಡಿದರೆ ಅಲ್ಲ, ಈಗ ಬಿತ್ತುದು ಬೆಳೆಯೋದು ಮಾಡ್ತೀವಲ್ಲ, ಆ ಫಲ ಆಗಬೇಕಾಗಿತ್ತು ಅಂತಂದ್ರೆ ನಾವು ಬಿತ್ತಿದಾಗ ಫಲ ಆಕತ್ತೆ ವಿನಃ ಬಿತ್ತಲಾರದ ಫಲ ಆಗೋದಿಲ್ಲ. ಹಾಗೆ ಕರ್ಮ ಅದು ಎದಕ್ಕೆ ಸಾಧನದ ಅಂತ ಕೇಳಿದ್ರೆ ಸಂಸಾರಕ್ಕೆ ಸಾಧನಕ್ಕತ್ತೆ. ಏನಾದ್ರೆ ಸಕಾಮದಿಂದ ಮಾಡಿದ್ದೇ ಆದರೆ. ನಿಷ್ಕಾಮದಿಂದ ಮಾಡಿದ್ರೆ ಸಂಸಾರ ಹೆಂಗೆ ನಡಿಬೇಕ್ರಿ ಅಂತ ಯಾರು ಶಂಕ ಮಾಡಬಹುದು. ನಿಷ್ಕಾಮದಿಂದ ಮಾಡೋದ್ರಿಂದ ಯೋಗಕ್ಷೇಮಂ ಹೇಳೇ ನಾವು, ನೀನು ಕೆಲಸ ಮಾಡು, ನಾನು ನೀನು ಯೋಗಕ್ಷೇಮನ ಮಾಡ್ತೀನಿ ಅಲ್ರಿ. ಕರ್ಮದಿಂದ ನಮ್ಮ ಸಂಸಾರ ನಡೆದತ್ರಿ. ಕರ್ಮ ಬಿಟ್ಟರೆ ಹೆಂಗೆ ಅಂತಂದ್ರೆ ಕರ್ಮ ಮಾಡು, ಪರಂತು ಆ ಕರ್ಮವನ್ನು ನನಗರ್ಪಣೆ ಮಾಡು. ನೀ ಮಾಡಿದ ಕರ್ಮ ನನಗೆ ಅರ್ಪಣೆ ಮಾಡಿದ್ರೆ ನಿನ್ನ ಯೋಗಕ್ಷೇಮಗಳನ್ನು ನಾನು ನೋಡ್ತೀನಿ. ಸಂಸಾರ ಚಿಂತೆ ನಿನಗೆ ಅವಶ್ಯಕತೆ ಇಲ್ಲ. ಈ ರೀತಿ ಭಗವಂತನ ಅಭಿಪ್ರಾಯ ಇರುವುದರಿಂದ ನಿಷ್ಕಾಮ ಪುರುಷನಿಗೆ ಅಂತಃಕರಣ ಶುದ್ಧಿಗೆ ಕಾರಣವಾಗುತ್ತಿದೆ. ಈ ರೀತಿಯಿಂದ ನಿಷ್ಕಾಮ ಪುರುಷನಿಗೆ ಅಂತಃಕರಣದ ಶುದ್ಧಿ ದ್ವಾರ ಜ್ಞಾನದ ಹೇತುವಾಗುತ್ತವೆ. ಆದ್ದರಿಂದ ಅವು ಬಹಿರಂಗ ಸಾಧನವೆಂದು ಹೇಳಲ್ಪಟ್ಟಿದೆ ಕರ್ಮಾದಿಗಳು. ಆದ್ದರಿಂದ ಅವು ಅಂದ್ರೇನು? ಯಜ್ಞಾದಿ ಕರ್ಮಗಳು ಬಹಿರಂಗ ಅಂತ ಹೇಳಿದ್ದೀವಿ. ವಿವೇಕ ಮೊದಲಾದ ಅಂತರಂಗ ಸಾಧನಗಳೆಂದು ಹೇಳಿದೆ. ವಿವೇಕ ಮೊದಲಾದ ಅಂದ್ರೇನು? ವಿವೇಕಾದಿಗಳು 4, ಶ್ರವಣಾದಿಗಳು 4, 8 ಏನದವಂತಿಕ್ಯಾರ ಇವು ಅಂತರಂಗ ಸಾಧನೆಗಳು ಹೇಳಿದೆ. ದೂರದ ಸಾಧನೆಗಳೇ ಬಹಿರಂಗವೆಂದು ಹೆಸರು. ದೂರದ ಸಾಧನೆಗಳು ಯಾವುವು? ನಿಷ್ಕಾಮ ಕರ್ಮಾದಿಗಳು. ಹೌದಲ್ಲ, ದೂರದ ಸಾಧನೆಗಳು ಅವುಗಳನ್ನ ತ್ಯಾಗ ಮಾಡಿ ಸ್ತ್ರೀ ಧನ ಪುತ್ರಾದಿಗಳ ತ್ಯಾಗ ಮಾಡಿದವನು ಜ್ಞಾನದ ಅಧಿಕಾರಿ ಆಗಿರುವನು. ಸಾಧನೆ ಮಾಡ್ತಕ್ಕಂಥವನು ನಿಷ್ಕಾಮವಾಗಿ ಅಂದ್ರೆ ಯಜ್ಞಾದಿ ಕರ್ಮಗಳನ್ನು ಮಾಡಬೇಕಾಗಿತ್ತು. ಅಂದ್ರೆ ಗಂಡ ಹೆಂಡತಿ ಕೂಡಿಸೇ ಕರ್ಮ ಮಾಡೋದು ಯಜ್ಞದ ನೇಮ ಇತ್ತು ಅದು ಮೊದಲಿನ ಕಾಲದಾಗ. ಹೀಗೆ ನಾವು ಯಜ್ಞ ಅಂತೂ ಮಾಡೋದಿಲ್ಲ. ಆದರೆ ನೀವು ಮಾಡಿದ ನಮ್ಮ ವರ್ಣ ನಮ್ಮ ಆಶ್ರಮಕ್ಕೆ ಅನುಗುಣವಾಗಿ ವೇದ ಬೋಧಿಸತಕ್ಕಂಥ ಕರ್ಮಗಳನ್ನು ನಿಷ್ಕಾಮವಾಗಿ ಆಚರಣೆ ಮಾಡಬೇಕು. ಆದ್ದರಿಂದ ಅವು ನಾವೇನಂತೀವಿ? ದೂರದ ಸಾಧನೆಗಳು. ಕರ್ಮಾದಿಗಳು ದೂರದ ಸಾಧನೆಗಳು, ವಿವೇಕಾದಿಗಳು ಅಂತರಂಗ ಸಾಧನಗಳು. ಇನ್ನು ವಿವೇಕಾದಿಗಳು ಅಂತರಂಗ ಸಾಧನತೆ. ಈ ವಿವೇಕಾದಿಗಳು ಜ್ಞಾನದ ಅಧಿಕಾರಿಯಲ್ಲಿ ಸಂಭವಿಸುತ್ತದೆ. ವಿವೇಕಾದಿಗಳು ಜ್ಞಾನದ ಅಧಿಕಾರಿಯಲ್ಲಿ ಸಂಭವಿಸುತ್ತದೆ. ಯಾಕೆ? ವಿವೇಕಾದಿಗಳಿದ್ದಿದ್ದೆಲ್ಲ ಶ್ರವಣಕ್ಕೆ ಬರೋದೇ ಇಲ್ಲ. ವಿವೇಕಾದಿಗಳ ಕೆಲಸ ಏನು ಅಂತ್ಯಾರ? ಅವ ಶ್ರವಣಕ್ಕೆ ತಂದು ಕುಂಡಿಸೋದು. ಆದ್ದರಿಂದ ವಿವೇಕಾದಿಗಳು ಇಲ್ಲದೆ ಹೋದ್ರೆ ಏನಾಕತಿ ಅಂತ ಕೇಳ ಅವು ಸಂಭವಿಸುತ್ತವೆ. ಅಧಿಕಾರಿಯಲ್ಲಿ ವಿವೇಕಾದಿಗಳು ಇರಲೇಬೇಕು. ಆದ್ದರಿಂದ ಅವು ಸಮೀಪ ಸಾಧನಗಳಾಗಿರುತ್ತವೆ. ಆ ವಿವೇಕಾದಿಗಳಿಗೆ ನಾವು ಅಂದರೆ 8 ಅಂತರಂಗ ಸಾಧನ ಅಂತೇನು ಹೇಳಿದ್ವಲ್ಲ, ಅವು ಏನದಾವ ಅಂತ್ಯಾರ ಸಮೀಪ ಸಾಧನವಾಗಿರುತ್ತವೆ. ಅದರಲ್ಲಿಯೂ ಕೂಡ ಇಷ್ಟು ಭೇದವಿರುತ್ತದೆ. ಸಮೀಪ ಸಾಧನ 8 ಕೂಡಿಸಿ ಸಮೀಪ ಸಾಧನ ಅಂತ ಹೇಳಿದ್ರಲ್ಲ, ಅದರಲ್ಲಿಯೂ ಕೂಡ ವಿವೇಕಾದಿಗಳದ್ದು ಶ್ರವಣದಲ್ಲಿ ಉಪಯೋಗವಿದೆ ಮತ್ತು ಶ್ರವಣಾದಿಗಳದ್ದು ಜ್ಞಾನದಲ್ಲಿ ಉಪಯೋಗದ. ವಿವೇಕಾದಿಗಳದ್ದು ಎಲ್ಲಿ ಉಪಯೋಗದ? ಶ್ರವಣ. ಯಾಕೆ? ವಿವೇಕಾದಿಗಳು ಇಲ್ಲದೆ ಬಹಿರ್ಮುಖವಾಗಿರ್ತಕ್ಕಂಥ ಪುರುಷನಿಗೆ ಶ್ರವಣಾದಿಗಳು ಸಿಗುವುದಿಲ್ಲ. ಅಂತರಂಗ ಯಾಕೆ ಹೇಳಬೇಕಾಯ್ತು ಅಂತ ಕೇಳಿದ್ರೆ ವಿವೇಕಾದಿಗಳು ಮನುಷ್ಯನನ್ನು ಶ್ರವಣಕ್ಕೆ ತಂದು ಕೂಡಿಸ್ತಾವೆ. ಆದ್ದರಿಂದ ವಿವೇಕಾದಿಗಳು ಶ್ರವಣದಲ್ಲಿ ಉಪಯೋಗ ಇದೆ ಮತ್ತು ಶ್ರವಣಾದಿಗಳದು ಜ್ಞಾನದಲ್ಲಿ ಉಪಯೋಗದ. ಆದ್ದರಿಂದ ವಿವೇಕಾದಿಗಳ ಅಪೇಕ್ಷೆಯಿಂದ ಶ್ರವಣಾದಿಗಳು ಅಂತರಂಗ ಅಲ್ಲ. ಅದರಿಂದ ಶ್ರವಣಾದಿಗಳ ಅಪೇಕ್ಷೆಯಿಂದ ವಿವೇಕಾದಿಗಳು ವಿವೇಕಾದಿಗಳ ಅಪೇಕ್ಷೆಯಿಂದ ಶ್ರವಣಾದಿಗಳು ಅಂತರಂಗ ಸಾಧನ ಇರ್ತವೆ. ಇವುಗಳ ಅಪೇಕ್ಷೆಯಿಂದ ವಿವೇಕಾದಿಗಳು ಬಹಿರಂಗ. ಮತ್ತಿಲ್ಲಿ ಅಂತರಂಗ ಬಹಿರಂಗಗಳನ್ನು ಮಾಡಿದರು.
ಈ ವಿವೇಕಾದಿಗಳು ಬಹಿರಂಗ ಅದು ಯಾವ ದೃಷ್ಟಿಯಿಂದ ಶ್ರವಣಾದಿಗಳ ಅಪೇಕ್ಷೆಯಿಂದ ಈ ರೀತಿಯಾಗಿ ಎಂದು ಸರ್ವ ಗ್ರಂಥಗಳೇ ಹೇಳಿದೆ. ಜ್ಞಾನದ ಅಂತರಂಗ ಸಾಧನ ಅಂತ ಎಲ್ಲ ಸಾಧನ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿದೆ. ಬಹಿರಂಗವೆಂದು ಹೇಳಿರುವುದಿಲ್ಲ, ವಿವೇಕಾದಿಗಳಿಗೆ ಬಹಿರಂಗ ಅಂತ ಹೇಳಿಲ್ಲ. ತಥಾಪಿ ವಿವೇಕಾದಿಗಳು ಜ್ಞಾನದ ಸಾಧನಗಳಾದ ಶ್ರವಣಾದಿಗಳಿಗೆ ಪ್ರತ್ಯಕ್ಷ ಫಲವಿರುತ್ತದೆ. ಅವು ಶ್ರವಣಕ್ಕೆ ಉಪಯೋಗಿ ಆದ್ರನ್ನ ಅಲ್ಲಿ ವಿವೇಕಾದಿಗಳು ಅದಾವ ಅಂತ ತಿಳ್ಕೋಬೇಕು. ಪ್ರತ್ಯಕ್ಷ ಫಲ ಅದ. ಮತ್ತು ಶ್ರವಣಾದಿಗಳಂತೆ ವಿವೇಕಾದಿಗಳು ಜಿಜ್ಞಾಸುವಿಗೆ ಸ್ವೀಕರಿಸಲಿಕ್ಕೆ ಯೋಗ್ಯ ಅಂದರೆ ಉಪಾದೇಯವಿರುತ್ತವೆ. ಉಪಾದೇಯ ಅಂದ್ರೇನು? ಸ್ವೀಕಾರ ಮಾಡ್ಲಿಕ್ಕೆ ಯೋಗ್ಯದಾವೆ. ಆದರೂ ಯಜ್ಞಾದಿಗಳಂತೆ ಜಿಜ್ಞಾಸುಗಳು ಹೇಯವಿರುತ್ತವೆ. ಯಜ್ಞಾದಿಗಳು ಹೇಯ ಅದಾವೆ. ಅದು ಆದರೂ ಯಜ್ಞಾದಿಗಳಂತೆ ಜಿಜ್ಞಾಸುಗಳು ಹೇಯವಿರುವುದಿಲ್ಲ. ಯಾವ ಹೇಯ ಇರುವುದಿಲ್ಲ? ವಿವೇಕಾದಿಗಳು ಹೇಯ ಇರುವುದಿಲ್ಲ. ಆದ್ದರಿಂದ ಅಂತರಂಗವೆಂದು ಹೇಳಿದೆ. ಮತ್ತು ಯಜ್ಞಾದಿಗಳ ಅಪೇಕ್ಷೆಯಿಂದ ಕೂಡ ಅಂತರಂಗವಿರುತ್ತವೆ. ಯಜ್ಞಾದಿಗಳ ಅಪೇಕ್ಷೆಯಿಂದ ವಿವೇಕಾದಿಗಳು ಅಂತರಂಗ, ಶ್ರವಣಾದಿ ಅಪೇಕ್ಷೆಯಿಂದ ವಿವೇಕಾದಿಗಳು ಬಹಿರಂಗ. ಈ ರೀತಿಯಾಗಿ ಆದ್ದರಿಂದ ಅಂತರಂಗ ಸಾಧನ ಅಂತ ಹೇಳಲ್ಪಟ್ಟಿದೆ. 27 ಇಲ್ಲಿ ವಿವೇಕಾದಿಗಳ 4 ಸಾಧನ ಹೊರತಾಗಿ ಬಹಿರ್ಮುಖ ಪುರುಷನಿಗೆ ವೇದಾಂತ ಶಾಸ್ತ್ರವು ದೀರ್ಘಕಾಲ ನಿರಂತರ ಆದರ ಸಹಿತವಾದ ನಿಶ್ಚಿದ್ರ ಶ್ರವಣವು ಆಗುವುದಿಲ್ಲ. ಈ ಶ್ರವಣಕ್ಕೆ 3 ವಿಶೇಷಗಳನ್ನು ಕೊಡ್ತಾನೆ. ಏನ್ರಿ? ನಾವು ಶ್ರವಣ ಮಾಡ್ತೀವಿ ರೀ ಅಂತ ನಾವು ಹೆಂಗೆ ಶ್ರವಣ ಮಾಡ್ತೀವಿ ಅಂದ್ರೆ ದೀರ್ಘಕಾಲ ಶ್ರವಣ ಮಾಡ್ಬೇಕಂತ. ದೀರ್ಘಕಾಲ ಅಂದ್ರೆ ಹುಟ್ಟಿದ ಎಚ್ಚರ ಆದ್ಮೇಲೆ ಸಾಯು ಪರ್ಯಂತರ ದೀರ್ಘಕಾಲ, ಹೌದಲ್ರಿ? ಜ್ಞಾನದ ಪರ್ಯಂತರ ದೀರ್ಘಕಾಲ ಶ್ರವಣಾದಿಗಳು ದೀರ್ಘಕಾಲ. ಏನಾಯ್ತು? ವೇದಾಂತ ಶಾಸ್ತ್ರ ದೀರ್ಘಕಾಲ ಮತ್ತು ನಿರಂತರ ಅಲ್ರಿ. ದೀರ್ಘಕಾಲ ಅಂದ್ರೆ ನಿರಂತರ ಇರ್ಬೇಕದು. ನಿರಂತರ ಇರ್ಬೇಕಂದ್ರೆ ಏನಾಕತಿ? ಸಮಸ್ತವಾಗಿರ್ತಕ್ಕಂಥ ಸಂಶಯಗಳು ನಿವೃತ್ತಿ ಮಾಡ್ತದೆ. ನಾವು ಹೋದ ಶ್ರಾವಣದಾಗ ಶ್ರವಣ ಮಾಡಿದ್ರಿ ಮತ್ತು ಈ ಶ್ರಾವಣದಾಗ ಮಾಡ್ತೀವಿ ಅಂದ್ರೆ ನಡ್ಬರ್ಕ ಏನಾಗ್ತದು? ಛಿದ್ರ ಆಯ್ತು. ನಿಚ್ಛಿದ್ರ ಇರಬೇಕದು ಶ್ರವಣ ಏನ್ರಿ. ಆದ್ದರಿಂದ ದೀರ್ಘಕಾಲ ನಿರಂತರ ಆದರ ಸಹಿತವಾದ ಏನೋ ಬಂದಾರಪ್ಪ ನಮ್ಮನ್ನು ಕರ್ಸ್ಯಾರ ಮತ್ತು ಕೇಳಿ ಹೋಗ್ಬೇಕು ಅಂತ ಹಿಂಗಲ್ಲ. ಆದರ, ಹೌದಲ್ರಿ? ಯಾಕೆ? ಅತ್ಯಂತ ಪ್ರೀತಿಪೂರ್ವಕವಾಗಿ ಅವುಗಳನ್ನ ಸಾಧನದಲ್ಲಿ ನಾವು ತೊಡಗಬೇಕಾಗ್ತದೆ. ಆದರ ಸಹಿತವಾಗಿ ಆಗಿರುವ ನಿಶ್ಚಿದ್ರ ಶ್ರವಣವು ಆಗುವುದಿಲ್ಲ. ಯಾರಿಗೆ? ವಿವೇಕಾದಿಗಳು ಇಲ್ಲದೇ ಬಹಿರ್ಮುಖವಾಗಿರ್ತಕ್ಕಂಥ ಪುರುಷನಿಗೆ ಈ ವೇದಾಂತ ಶಾಸ್ತ್ರ ಮತ್ತು ಓದು ಶಾಸ್ತ್ರಗಳು ಅದಾವ ಬೇರೆ ಬೇರೆ. ಇಲ್ಲಿ ವೇದಾಂತ ಶಾಸ್ತ್ರನ ಶಬ್ದ ಹಾಕಿದ್ದಾರೆ ಅವರು. ವೇದಾಂತ ಶಾಸ್ತ್ರ ವಿವೇಕಾದಿಗಳು ಇದ್ದಂಗೆ ಮಾತ್ರ ಲಭಿಸ್ತಾವಿರ್ತಾ, ಅವಿಲ್ಲದೆ ಇದ್ದರೆ ಲಭಿಸುವುದಿಲ್ಲ. ಮತ್ತು ಶ್ರವಣದ ಹೊರತು ಮನನ ನಿಧ್ಯಾಸನಗಳು ಆಗುವುದಿಲ್ಲ. ಶ್ರವಣದ ಹೊರತಾಗಿ ಮನನ ನಿಧ್ಯಾಸನಗಳು ಶ್ರವಣ ಮಾಡಿದ್ದೇ ಮನನ ಮಾಡಬೇಕಾಗತ್ತಿಲ್ಲ. ಶ್ರವಣ ಮಾಡಿಲ್ಲ ನಿಧಿಧ್ಯಾಸನ ಅದರಲ್ಲೇ ಮಾಡ್ತೀಯಪ್ಪ. ಶ್ರವಣದ ಇರೋದು ನಿಧಿಧ್ಯಾಸನ ಆಗುವುದಿಲ್ಲ. ಆದ್ದರಿಂದ ಮನನ ಮತ್ತು ನಿಧಿಧ್ಯಾಸನ ಹೇತುವಾದ ಯಾವ ಶ್ರವಣವಿರೋದೋ, ಶ್ರವಣ ಎದರಲ್ಲಿ ಹೇತುವಾದಕ್ಕೆರೆ ಮನನ ನಿಧ್ಯಾಸನಗಳಲ್ಲಿ ಹೇತು ಅದ. ಮನನ ನಿಧ್ಯಾಸನ ಮಾಡಲಿ ಅಂದ್ರೆ ಆ ಶ್ರವಣಕ್ಕೆ ಏನೂ ಅರ್ಥ ಇಲ್ಲ ಅಂತ ಅಭಿಪ್ರಾಯ. ಹೌದು. ಶ್ರವಣ ಏನು ಮಾಡಬೇಕು? ಮನನ ನಿಧಿಧ್ಯಾಸನ ಹೇತುವಾದ ಯಾವ ಶ್ರವಣವಿರುವುದೋ ಅದರಲ್ಲಿ ವಿವೇಕಾದಿ 4 ಸಾಧನಗಳು ಉಪಯೋಗ ಅಂದರೆ ಫಲವಿರುತ್ತದೆ. ವಿವೇಕಾದಿಗಳು ಶ್ರವಣಾದಿಗಳೇ ಫಲ ಆಕತಿ. ಆ ಶ್ರವಣ ಹೆಂಗಿರಬೇಕು ಅಂತ ಕೇಳ ನಿರಂತರ ನಿಶ್ಚಿದ್ರ ಆದರ ಸಹಿತ 3 ಇಲ್ಲ. ನಿರಂತರ ನಿಶ್ಚಿದ್ರ ಆದರ ಪರ. ಹೋದ ಶ್ರಾವಣದಾಗೂ ನಾವು ಶ್ರವಣ ಮಾಡಿದ್ವಿ. ಈ ಮುಂದಿನ ಶ್ರಾವಣದಾಗೂ ಶ್ರವಣ ಮಾಡ್ತೀರ. ಅದೇನು ನಿಶ್ಚಿದ್ರ ಆಗಲಿಲ್ಲ, ಛಿದ್ರ ಆತಲ್ಲ. ಅಂತಃಕರಣದಲ್ಲಿ
ಆ ವಿಷಯಗಳು ಸಂಪೂರ್ಣವಾಗಿ ಜ್ಞಾನದ ಪರ್ಯಂತವಾಗಿ ತಂದು ನಮಗೆ ಮುಟ್ಟಿಸುವುದಿಲ್ಲ. ಆದ್ದರಿಂದ ಶ್ರವಣ ಹ್ಯಾಂಗಿರಬೇಕು ಅಂತ ನಿರಂತರ ಮತ್ತು ನಿಶ್ಚಿದ್ರ ಆದರ ಸಹಿತವಾಗಿ ಇರತಕ್ಕಂಥ ಶ್ರವಣ ಆಗುವುದಿಲ್ಲ. ಮತ್ತು ಶ್ರವಣದ ಹೊರತಾಗಿ ಮನನ ನಿಧ್ಯಾಸನ ಆಗುವುದಿಲ್ಲ. ಆದ್ದರಿಂದ ಮನನ ಮತ್ತು ನಿಧ್ಯಾಸನ ಹೇತುವಾದ ಯಾವ ಶ್ರವಣವಿರುವುದೋ ಅದರಲ್ಲಿ ವಿವೇಕಾದಿಕ 4 ಸಾಧನಗೂ ಉಪಯೋಗ ಅಂದರೆ ಫಲವಿರುತ್ತದೆ. ಶ್ರವಣಾದಿಗಳಿಗೆ ವಿವೇಕಾದಿಗೂ ಕೂಡ ಏನದಾವ ಅಂತ ಅಂತರಂಗ ಸಾಧನ ಅಂತ ಹೇಳಿಕೊಂಡು ಬಂದಿದ್ದೇವೆ. ಈ ರೀತಿಯಾಗಿ ಎಲ್ಲಿಗೆ ಬಂತು? ಜ್ಞಾನದ ಮುಖ್ಯ ಅಂತರಂಗ ಸಾಧನ ಮಹಾವಾಕ್ಯ, ಶ್ರವಣ, ಮನನ, ನಿಧ್ಯಾಸನ. ಇಲ್ಲಿ ತನಕ 8 ಸಾಧನೆಗಳು ಅಂಥೇಳಿ ಏನು ಹೇಳ್ಕೊಂಬಂದರಲ್ಲ, ಆ 8 ಸಾಧನೆಗಳು ಅಂತರಂಗ ಸಾಧನ ಅಂತ ಹೇಳಿದರು. ಈಗ ನಿಜವಾದ ಅಂತರಂಗ ಸಾಧನ ಯಾವುದು ಅಂತ ಕೇಳಿದ್ರೆ ಜ್ಞಾನದ ಮುಖ್ಯ ಅಂತರಂಗ ಸಾಧನ ಮಹಾವಾಕ್ಯ ಅಂದ್ರೆ ಶ್ರವಣ, ಮನನ ಮತ್ತು ನಿಧಿಧ್ಯಾಸನ. ಮಹಾವಾಕ್ಯದ ಶ್ರವಣ, ಮಹಾವಾಕ್ಯದ ಮನನ, ಮಹಾವಾಕ್ಯದ ನಿಧಿಧ್ಯಾಸನ ಇವಕ್ಕೆ ಏನಂತೀವಿ? ಅಂತರಂಗ ಸಾಧನ. ಮತ್ತು ವಿಚಾರದಿ ನೋಡಿದ್ದಾದರೆ ಜ್ಞಾನದ ಮುಖ್ಯ ಅಂತರಂಗ ಸಾಧನ ತತ್ವಮಸಿ ಮೊದಲಾದ ಮಹಾವಾಕ್ಯಗಳಿರುತ್ತವೆ ಹೊರತು ಶ್ರವಣಾದಿಗಳು ಅಲ್ಲ. ಇಲ್ಲಿ ಮತ್ತೇನು ಮಾಡ್ತಾರೆ? ಮಹಾವಾಕ್ಯದ ಶ್ರವಣವೇ ಶ್ರವಣ, ಮನನ, ನಿಧಿಧ್ಯಾಸನಗಳೇ ಅಂತರಂಗ ಸಾಧನ. ಏಕೆಂದರೆ ಯುಕ್ತಿಯಿಂದ ವೇದಾಂತ ವಾಕ್ಯ ತಾತ್ಪರ್ಯಕ್ಕೆ ಶ್ರವಣವೆನ್ನುತ್ತಾರೆ. ಶ್ರವಣ ಅಂದರೆ ಏನು? ಶ್ರವಣ ಅಂತ ಎದಕ್ಕೆ ಅನ್ಬೇಕು? ಸುಮ್ಮ ಕೇಳಿ ಎದ್ದು ಹೋದಕ್ಕೆ ಶ್ರವಣ ಆಗುವುದಿಲ್ಲ. ಶ್ರವಣವು 2 ಪ್ರಕಾರದ. ಒಂದು ಫಲರೂಪ ಶ್ರವಣ, ಇನ್ನೊಂದು ಸಾಧನ ರೂಪ ಶ್ರವಣ. ಶ್ರವಣ 2 ಪ್ರಕಾರದ. ಒಂದು ಫಲರೂಪ ಶ್ರವಣ, ಇನ್ನೊಂದು ಸಾಧನ ರೂಪ ಶ್ರವಣ. ಫಲರೂಪ ಶ್ರವಣ ಅಂದರೆ ಏನು? ಪ್ರತ್ಯಕ್ಷ ಫಲ ಕೊಡ್ತಿತ್ತಂದ್ರೆ ಅದರಲ್ಲಿ ಇದು ಏನಂತಾರೆ? ಫಲರೂಪ ಶ್ರವಣ. ನೀನು ಪರಮಾತ್ಮನೇ ಇದ್ದೀಯ, ಮಹಾವಾಕ್ಯದು ಏನು? ನೀನು ಪರಮಾತ್ಮನೇ ಇದ್ದೀಯ ಅಂತ ನಾವು ಆ ಗುರುಗಳು ಹೇಳಿದರು, ಶ್ರವಣ ಮಾಡಿದ್ವಲ್ಲ. ಇದು ಏನಾಕತಿ ಅಂತ ಕೇಳಿದ್ರೆ ಈ ಶ್ರವಣ ಇದು ಶ್ರವಣ ತತ್ವಮಸಿ ಮೊದಲಾಗಿರ್ತಕ್ಕಂಥ ವಾಕ್ಯ. ಈ ಮಹಾವಾಕ್ಯದ ಶ್ರವಣ ಏನೋ ಮಾಡಿದ್ವಿ, ಇದು ಫಲರೂಪ ಇದು. ಆದ್ರೆ ಇದರೊಳಗೆ ಸಂಶಯಾದಿಗಳು ಬಂದು ಅಂದರೆ ಸಾಧನ ರೂಪ ಶ್ರವಣ ಮಾಡಬೇಕು. ಒಮ್ಮೆ ಹೇಳಿದಕ್ಕೆ ನಿಮಗೆ ಜ್ಞಾನ ಆಯ್ತು ಅಂದ್ರೆ ಸಾಧನಗಳ ಮನನಾದಿ ಉಪಯೋಗ ಇಲ್ಲ ಅಲ್ರಿ. ಶ್ರವಣ ಉತ್ತಮ ಅಧಿಕಾರಿಗಳಿಗೆ ಶ್ರವಣ ಮಾತ್ರದಿಂದ ಜ್ಞಾನ ಆಗ್ತದೆ. ಯಾಕೆ? ಹಿಂದೆ ಅನೇಕ ಜನ್ಮದಲ್ಲಿ ಅವ ಎಲ್ಲ ಸಾಧನೆಗಳನ್ನು ಮಾಡಿ ಬಂದಿರ್ತಾನೆ. ಆದ್ದರಿಂದ ಅವನಿಗೆ ತತ್ವಮಸಿ ಮಹಾವಾಕ್ಯ ಶ್ರವಣ ಮಾತ್ರದಿಂದ ಏನಾಕತಿ? ಜ್ಞಾನ ಆಗ್ತತಿ. ಆದ್ರೆ ಆ ಮಹಾವಾಕ್ಯವನ್ನು ಕೇಳಿದರೂ ಸಹಿತ ಸಂಶಯ ಅಸಂಭಾವನೆ ಅದಲ್ರಿ. ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯಗಳು ಅದಾವಲ್ಲ, ಅವು ಇದ್ದು ಅಂದ್ರೆ ಸಾಧನ ರೂಪ ಶ್ರವಣ. ಎರಡಾದು ಇಲ್ಲ ಶ್ರವಣ. ಮಹಾವಾಕ್ಯ ಶ್ರವಣ ಅದ, ಅದು ಫಲರೂಪ ಶ್ರವಣ. ಅದೇ ಯಾವಾಗ ಸಂಶಯ ಅಸಂಭಾವನೆ ಕಳೀಲ ಸಲುವಾಗಿ ಮಾಡ್ತೀವಲ್ಲ ಅದು ಸಾಧನ ರೂಪ ಶ್ರವಣ. ಅದಕ್ಕೆ ಇಲ್ಲಿ ಸಾಧನ ರೂಪ ಶ್ರವಣ ಮುಖ್ಯವಾಗಿ ಇಟ್ಕೊಂಡಾರ. ಯುಕ್ತಿ ಅಂದ್ರೆ ಅನ್ನೋದಕ್ಕೆ ಟಿಪ್ಪಣಿ ಒಳಗೆ ಬರ್ತಾ ಇರೋದಲ್ಲ. ಯುಕ್ತಿ ಅಂದ್ರೆ ಏನಪ್ಪ ಅಂತ ಕೇಳಿದ್ರೆ ಅವ್ರು ಬರಿತಾ ಇದ್ದಾರಲ್ಲ, ಹೇಳಿ ಹೊತ್ತಪ್ಪ 29. ಯುಕ್ತಿ ಶಬ್ದದಿಂದ ಅಗ್ನಿ ನಿರ್ಣಾಯಕ ಧೂಮರೂಪ ಲಿಂಗದಂತೆ. ಈ ಯುಕ್ತಿ ಶಬ್ದದಿಂದ ಅಗ್ನಿ ನಿರ್ಣಾಯಕ, ಅಲ್ಲಿ ನಮಗೆ ಪರ್ವತದಲ್ಲಿ ಹೊಗೆಯನ್ನು ಕಾಣಿಸ್ತದೆ. ಆ ಹೊಗೆ ಐತಿ ಅಂದ ಬಳಿಕ ನಮಗೆ ಅಲ್ಲಿ ಏನದ ಬೆಂಕಿನೂ ಐತಿ ಅಂತ ಅರ್ಥ ಆಕತ್ತಿಲ್ಲ. ಆ ಹೊಗೆಗೆ ಲಿಂಗ ಅಂತ ಕರೀತಾರೆ, ಚಿಹ್ನ ಅದಲ್ರಿ. ಅದೇನು ಮಾಡ್ತದೆ? ಅಗ್ನಿಯನ್ನು ನಿರ್ಣಯ ಮಾಡ್ತದೆ. ಯತ್ರ ಯತ್ರ ಧೂಮಃ ತತ್ರ ತತ್ರ ಒಣ್ಣಿ. ಆದ ರೀತಿಯಿಂದ ಇಲ್ಲಿ ಏನಂತಾರೆ? ಯುಕ್ತಿ ಶಬ್ದ ಅಗ್ನಿ ನಿರ್ಣಾಯಕ ಧೂಮರೂಪಲಿಂಗ. ಹೊಗೆಯಿಂದ ನಾವು ಅಗ್ನಿ ನಿರ್ಣಯ ಮಾಡಿದ್ದೀವಲ್ರಿ. ಹೊಗೆ ಐತೆ ಅಂದ ಬಳಿಕ ಅಗ್ನಿ ಐತೆ ಅಂತ ನಿರ್ಣಯ. ಅಗ್ನಿಯನ್ನು ನೇರವಾಗಿ ನೋಡಿದೇನೋ? ಇಲ್ಲ.
ಅಲ್ಲಿ ಅದೇನದ ಅಂತ ಕೇರ ಪರೋಕ್ಷವಾಗಿ ಅಗ್ನಿಯ ಜ್ಞಾನ ಆಗೈತೆ ಹೊರತು ಅಪರೋಕ್ಷವಾಗಿ ಆಗಿಲ್ಲ. ಪರೋಕ್ಷಕ್ಕೆ ಅಪರೋಕ್ಷಕ್ಕೆ ಏನು ವ್ಯತ್ಯಾಸ ಅದ? ಪರೋಕ್ಷಕ್ಕೆ ಅಪರೋಕ್ಷಕ್ಕೆ ಏನು ವ್ಯತ್ಯಾಸ ಅದಪ್ಪ? ಪರೋಕ್ಷದಲ್ಲಿ ಒಂದು ಆವರಣ ಹೊಕ್ಕದ, ಯಾವುದು? ಅಸತ್ವ ಪಾದಕ ಅದಲ್ರಿ. ಅಗ್ನಿ ಐತಿ ಅಂತ ನಿಶ್ಚಯ ಆಗ್ಬೇಕು. ಅಗ್ನಿ ಇಲ್ಲ ಅನ್ನೋದು ಏನಾಯ್ತು? ಒಂದು ಆವರಣ ಹೋಯ್ತು, ಇನ್ನೊಂದು ಆವರಣ ಉಳ್ಕೊಂಡೋದಿಲ್ಲ. ಪರೋಕ್ಷ ಜ್ಞಾನದಲ್ಲಿ ಒಂದು ಆವರಣ ಹೊಕ್ಕೈತಿ, ಅಪರೋಕ್ಷ ಜ್ಞಾನದಲ್ಲಿ ಎರಡು ಅದಲ್ಲ. ಯಾವ್ಯಾವು ಎರಡು? ಅಸತ್ವ ಪಾದಕ, ಅಭಾನ ಪಾದಕ. ಸಾಕ್ಷಾತ್ ಮೊದಲು ಹೊಗೆ ನೋಡಿ ಬೆಂಕಿ ಐತೆ ಅಂತ ನಿಶ್ಚಯ ಮಾಡಿದ, ಸಂಶಯ ಬತ್ತು, ಪುನಃ ಹೋಗಿ ಏನು ಮಾಡ್ದ? ಗುಡ್ಡ ಹತ್ತಿ ಆ ಬೆಂಕಿಯನ್ನು ನೋಡಿದ್ ನೋಡ. ಈಗೇನಾಯ್ತು? ಅಭಾನ ಪಾದಕ ಆವರಣ ನಿವೃತ್ತಿ ಆಯ್ತು. ಈ ದೃಷ್ಟಿಯಿಂದ ಶ್ರವಣ ಹೊರತು ದೃಢ ಜ್ಞಾನ ಆಗುವುದಿಲ್ಲ. ಆದ್ದರಿಂದ ಶ್ರವಣಾದಿಗಳು ಉಪಯೋಗಿ ಆಗುತ್ತದೆ. ಎಲ್ಲಿ ಬಂದಿದ್ದೀವಿ ನಾವು? ಯುಕ್ತಿಯಿಂದ ವೇದಾಂತ ವಾಕ್ಯಗಳು ತಾತ್ಪರ್ಯ ನಿಶ್ಚಯಕ ಶ್ರವಣ. ಶ್ರವಣ ಎರಡು ಪ್ರಕಾರ, ಫಲರೂಪ ಶ್ರವಣ, ಸಾಧನ ರೂಪ ಶ್ರವಣ ಅಂತ ಎರಡು ಪ್ರಕಾರದ. ಮಹಾವಾಕ್ಯ ಶ್ರವಣ, ಫಲರೂಪ ಶ್ರವಣದ ಅದರಿ. ಸಾಧನ ರೂಪ ಶ್ರವಣ ಯಾವುದು? ಯುಕ್ತಿಯಿಂದ ಷಡ್ವಿಧ ಏನು ಲಿಂಗಗಳದಾವಲ್ಲ ಅದನ್ನು ಹೇಳವ್ರದ ಅದಲ್ರಿ. ಅದನ್ನು ಅವು 6 ಪ್ರಕಾರ ಲಿಂಗಗಳು ಏನೇನದಾವಪ್ಪ ಉಪನಿಷತ್ನಲ್ಲಿ ಅಂತ ಕೇಳಿದ್ರೆ, ಆ ಯುಕ್ತಿ ಶಬ್ದದ ಮ್ಯಾಗ ಲಿಂಗ ಬಂದು 6 ಲಿಂಗಗಳು. ಅವುಗಳನ್ನು ನಾಳಿಂದ ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ ಕಿ